Okay, so next we will go with in detail the rules for IUPAC nomenclature, especially for what? Nomenclature of a branched chain saturated hydrocarbons. So generally what is IUPAC nomenclature? Already we have discussed it. Word root andreno, suffix andreno, prefix andreno, primary suffix, right? Principal functional group andreno. So everything we have detailed with the different examples, and also we have given the ನೇಮ್ ಫಾರ್ ಇಟ್ ಅಲ್ವಾ, ಹೆಸರನ್ನು ಕೂಡ ಕೊಟ್ಟಿದ್ದೇವೆ. ಸೊ ಗೋ ಥ್ರೂ ದ್ಯಾಟ್ ವಿಡಿಯೋ ಆ್ಯಂಡ್ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಯಿತಾ. ಸೊ ಫಸ್ಟ್ ವಿಡಿಯೋ ಏನು ಮಾಡಿದ್ದೇನೆ, ಇಟ್ ಈಸ್ ಕಂಪ್ಲೀಟ್ಲಿ ಬೇಸಿಕ್, ಎಂಟೈರ್ ಥಿಂಗ್ ಇಸ್ ಬೇಸಿಕ್. ಜಸ್ಟ್ ಗೋ ವಿತ್ ದ್ಯಾಟ್. ಪುನಃ ನೋಡಿ, ಎಷ್ಟು ಸತಿ ಆ ವಿಡಿಯೋ ನೋಡ್ತೀನಿ ಅಷ್ಟು ಏನಾಗುತ್ತೆ ನಿಮಗೆ. ಸೊ ಯು ವಿಲ್ ಬಿ ಬೆಟರ್ ಇನ್ IUPAC nomenclature, ರೈಟ್. ಸೊ IUPAC nomenclature ಅಂದ್ರೇನು, ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ವೆರಿ ವೆರಿ ಇಂಪಾರ್ಟೆಂಟ್ IUPAC nomenclature. ಸೊ ವಾಟ್ ಎವರ್ ದ ಕ್ಲಾಸ್ ಆಫ್ ಕಾಂಪೌಂಡ್ ಇಫ್ ಯು ವಾಂಟ್ ಟು ಲರ್ನ್, ಸೊ ಆಲ್ಕೋಹಾಲ್ ಇರ್ಬೋದು, ಫಿನೋಲ್ಸ್ ಇರ್ಬೋದು, ಈಥರ್ಸ್ ಇರ್ಬೋದು, whatever the organic chemistry, so it must be dealing with what? IUPAC nomenclature, right? So now we will go for what? Nomenclature of branched chain saturated hydrocarbons. So numbering ಅನ್ನು ಕೊಟ್ಟಿದ್ದೇನೆ ಅಲ್ವಾ, ಕಾರ್ಬನಿಗೆ ನಂಬರ್ ಅನ್ನ ಕೊಟ್ಟಿದ್ದೇನೆ, ಯಾಕೆ ಕೊಡಬೇಕು, ಹೇಗೆ ಕೊಡಬೇಕು, ಯಾವ ರೀತಿ ಕೊಡಬೇಕು. ಸೊ ಈಸಿಯಾಗಿ ಕಂಪ್ಲೀಟ್ಲಾಗಿ ನಾವು ಅದನ್ನು ಕಲಿಬೇಕಾಗಿದೆ. ಸೊ ಈ ಕ್ಲಾಸನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಓಕೆ, ಸಿ ಹಿಯರ್ ಫಸ್ಟ್ ರೂಲ್ ಇಸ್ ಲಾಂಗೆಸ್ಟ್ ಚೈನ್ ರೂಲ್ ಅಂತ ಹೇಳ್ತೀವಿ. ಏನು ಲಾಂಗೆಸ್ಟ್ ಚೈನ್ ರೂಲ್ ಅಂದರೆ, ಸೊ ಸಪೋಸ್ ಎಕ್ಸಾಂಪಲ್, ಇಫ್ ಐ ಟೇಕ್ ದಿಸ್ ಎಕ್ಸಾಂಪಲ್, ಇಲ್ಲಿ ಏನು ಮಾಡಿದ್ದೇನೆ, CH3 CH CH2 CH3 ಕೊಟ್ಟಿದ್ದೇನೆ. ಇಲ್ಲಿ ಒಂದು ಬ್ರಾಂಚ್ ಆಗಿದೆ, ಮತ್ತು ಇಲ್ಲಿ ಒಂದು ಬ್ರಾಂಚ್ ಆಗಿದೆ, ಇಲ್ಲಿ ಒಂದು ಬ್ರಾಂಚ್ ಆಗಿದೆ, ರೈಟ್. ಸೊ ದೀಸ್ ಆರ್ ವಾಟ್? CH3 ಗ್ರೂಪ್, ರೈಟ್. ಸೊ ಲಾಂಗೆಸ್ಟ್ ಚೈನ್ ರೂಲ್ ಅಂದರೆ ಏನಾಗುತ್ತೆ ಕೇಳಿದ್ರೆ, ಲಾಂಗೆಸ್ಟ್ ಯಾವ್ದು ಕೇಳಿದ್ರೆ ಈ ಕಾರ್ಬನ್ ಸ್ಟ್ರೈಟ್ ಚೈನಲ್ಲಿ ಇದೆ ಅಲ್ವಾ. ಸೊ ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ವಿ ಆರ್ ಕಾಲಿಂಗ್ ಪೇರೆಂಟ್ ಚೈನ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು? ಪೇರೆಂಟ್ ಚೈನ್, ರೈಟ್. ಸೊ ಪೇರೆಂಟ್ ಚೈನ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಏನು ಮಾಡಬೇಕು ಹೇಳಿದ್ರೆ, ಪೇರೆಂಟ್ ಚೈನ್ ಯಾವುದು ಅಂತ ಏನು ಮಾಡಬೇಕು. ಸೊ ಕೊಟ್ಟ ಕಾಂಪೌಂಡಲ್ಲಿ ಫಸ್ಟ್ ವಿ ಹ್ಯಾವ್ ಟು ಸಿಲೆಕ್ಟ್ ವಾಟ್ ಎಕ್ಸಾಕ್ಟ್ಲಿ ದ ಪೇರೆಂಟ್ ಚೈನ್. ಸೊ ಪೇರೆಂಟ್ ಚೈನ್ ಅಂದರೆ ಯಾವುದು ಅದನ್ನು ಫಸ್ಟ್ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಅಬ್ಸರ್ವ್, ರೈಟ್. ಸೊ ವಿ ಹ್ಯಾವ್ ಟು ನೋಟ್ ಇಟ್. ಅರ್ಥ ಆಯ್ತಾ? ಫಸ್ಟ್ ಏನು ಮಾಡಬೇಕು, ಪೇರೆಂಟ್ ಚೈನನ್ನು ಅಬ್ಸರ್ವ್ ಮಾಡಬೇಕು. ಅದರಲ್ಲಿ ಯಾವುದು ಪೇರೆಂಟ್ ಚೈನ್ ಆಗ್ಬೋದು. ಸೊ ಅದು ಹೇಗೆ ಮತ್ತೆ ಹೇಳ್ತೀನಿ ಆಯಿತಾ. ಸೊ ಫಸ್ಟ್ ವಿ ಹ್ಯಾವ್ ಟು ಸಿಲೆಕ್ಟ್ ದಿ ಪೇರೆಂಟ್ ಚೈನ್ and remaining part of the things whatever given here. ಇಲ್ಲಿ ಒಂದು CH3 ಬ್ರಾಂಚ್ ಆಗಿದೆ, ಇಲ್ಲಿ ಒಂದು CH3 ಬ್ರಾಂಚ್ ಇದೆ, ಇಲ್ಲಿ ಒಂದು CH3 ಬ್ರಾಂಚ್ ಇದೆ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ವಾಟ್ ವಿ ಆರ್ ಕಾಲಿಂಗ್ ಸಬ್ಸ್ಟಿಟ್ಯೂಯೆಂಟ್ ಅಂತ ಹೇಳ್ತೀವಿ. ಸಬ್ಸ್ಟಿಟ್ಯೂಯೆಂಟ್. ಸೊ ಸಬ್ಸ್ಟಿಟ್ಯೂಯೆಂಟ್ ಆಲ್ಕೈಲ್ ಗ್ರೂಪ್ ಮಾತ್ರ ಆಗಬೇಕಾಗಿಲ್ಲ. ಸೊ ಇಟ್ ಮೇ ಬಿ ದ ಫಂಕ್ಷನಲ್ ಗ್ರೂಪ್, OH ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಎನಿ ಫಂಕ್ಷನಲ್ ಗ್ರೂಪ್ ಮೇ ಆಕ್ಟ್ ಆಸ್ ವಾಟ್? ಸಬ್ಸ್ಟಿಟ್ಯೂಯೆಂಟ್, ರೈಟ್. ಫಂಕ್ಷನಲ್ ಗ್ರೂಪ್ ಆದರೆ ಏನಾಗುತ್ತೆ, ಸೊ ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್. ಬಟ್ ಫಾರ್ ಟೈಮ್ ಬಿಂಗ್, ಸೊ ವಾಟ್ ಇಸ್ ಪೇರೆಂಟ್ ಚೈನ್? ಸೊ ಇಂಪಾರ್ಟೆಂಟ್. ಸೊ ಪೇರೆಂಟ್ ಚೈನ್ ಅಂದರೆ we have to select first parent chain. So that is through the longest chain rule, right? Longest chain rule. ಏನು longest chain rule ಅಂದರೆ ಎಕ್ಸಾಂಪಲ್ ಅನ್ನು ನೋಡುವ ಅಲ್ಲಿ. ಬಟ್ ಇದೇನು ಪೇರೆಂಟ್ ಚೈನ್ ಅಂತ ಹೇಳ್ತೀವಿ, ಮೇನ್ ಚೈನ್ ಏನಿದೆ ಪೇರೆಂಟ್ ಚೈನ್ ಅಂತ ಹೇಳ್ತೀವಿ. ಮತ್ತೆಲ್ಲದೂ ಕೂಡ ಏನಾಗುತ್ತೆ, ಅದು ಸಬ್ಸ್ಟಿಟ್ಯೂಯೆಂಟ್, ರೈಟ್. ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಚೂಸ್ ವಾಟ್? ಲಾಂಗೆಸ್ಟ್ ಚೈನ್ ರೂಲ್ ಅಂತ ಹೇಳ್ತೀವಿ. ಸೊ ಲೆಟ್ ಅಸ್ ಟೇಕ್ ದಿಸ್ ಎಕ್ಸಾಂಪಲ್. ನಾಮಿನ್ಕ್ಲೇಚರ್ ಬೇಡ ಇವಾಗ, ಜಸ್ಟ್ ಗೋ ವಿತ್ ಎಕ್ಸಾಂಪಲ್, ರೈಟ್. ಸೊ ಐ ಕ್ಯಾನ್ ಚೂಸ್ ದ ಪೇರೆಂಟ್ ಚೈನ್, ಸ್ಟ್ರೈಟ್ ಚೈನ್ ಅಂತ ಹೇಳಿದ್ದೇನೆ. ನಾನು ಇವಾಗ ಏನು ಮಾಡ್ತೇನೆ, ಇದು ಪೇರೆಂಟ್ ಚೈನ್ ಆಗಿ ಏನು ಮಾಡ್ತೇನೆ, ಸೆಲೆಕ್ಟ್ ಮಾಡ್ತೇನೆ. ಹಾಗಾದರೆ ನಂಬರಿಂಗ್ ಯಾವ ರೀತಿ ಕೊಡ್ತೇನೆ ಕೇಳಿದ್ರೆ, ಸೊ ಐ ಕ್ಯಾನ್ ಗಿವ್ ದ ನಂಬರಿಂಗ್ ಇನ್ ಸಚ್ ಎ ಮ್ಯಾನರ್ ದ್ಯಾಟ್, ಸೊ 1 2 3 4 5 ಏನಾಯ್ತೀವ, ಪೇರೆಂಟ್ ಚೈನ್ ವರ್ಡ್ ರೂಟ್ ಬರುತ್ತೆ ಅಲ್ವಾ. ಎಷ್ಟಾಗುತ್ತೆ ಇಲ್ಲಿ? 5 ಕಾರ್ಬನ್ ಆಟಮ್ ಇದೆ. ಅಂದರೆ ನಾನು ಇದೇ ರೀತಿಯಲ್ಲಿ ಇದು ಮಾಡಿದ್ದೇನೆ, ಇದನ್ನು ಪೇರೆಂಟ್ ಚೈನ್ ಅಂತ ಹೇಳ್ತೇನೆ, ಇಲ್ಲಿ ನಾನು ಅದನ್ನು ಪೇರೆಂಟ್ ಚೈನ್ ಅಂತ ಹೇಳ್ತೀವಿ. ಹಾಗಾದ್ರೆ ಇದೇನಾಯ್ತು ಇವಾಗ? ಸೊ ದಿಸ್ ಥಿಂಗ್ಸ್ ವಾಟ್ ಇಟ್ ಬಿಕಮ್ಸ್ ವಾಟ್? ಸಬ್ಸ್ಟಿಟ್ಯೂಯೆಂಟ್. ಏನು ಹೇಳ್ತೀವಿ ಅದನ್ನು? ಸಬ್ಸ್ಟಿಟ್ಯೂಯೆಂಟ್ ಅಂತ ಹೇಳ್ತೀವಿ, ರೈಟ್. ದ ಸೇಮ್ ಕಂಪೌಂಡ್ ಐ ಹ್ಯಾವ್ ರಿಟನ್ ಹಿಯರ್ ಒನ್ಸ್ ಅಗೇನ್. ನೌ ಐ ವಿಲ್ ಗೋ ಫಾರ್ ದ ಗಿವಿಂಗ್ ದ ನಂಬರಿಂಗ್ ಫಾರ್ ದಿ ಕಾರ್ಬನ್ ಆಟಮ್ ಇನ್ ಡಿಫ್ರೆಂಟ್ ವೇ. ಸೊ ಇನ್ನೊಂದು ವೇಯಲ್ಲಿ ಏನು ಮಾಡ್ತೇನೆ, ಕಾರ್ಬನಿಗೆ ಹೆಸರು ನಂಬರನ್ನು ಕೊಡ್ತೇನೆ. ಸೊ ದಿಸ್ ಕಾರ್ಬನ್ ಬಿಕಮ್ಸ್ ನಂಬರ್ 1, ದಿಸ್ ಕಾರ್ಬನ್ ಬಿಕಮ್ಸ್ ನಂಬರ್ 2, ಸೊ ದಿಸ್ ಕಾರ್ಬನ್ ಬಿಕಮ್ಸ್ ವಾಟ್? ನಂಬರ್ 3, and this carbon number 4, and here 5, and this becomes what? 6. So this is another way to give the numbering the carbon atom, or else selection of what? Selection of the parent chain ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ, so this is the parent chain in this first structure. Now what happens, it becomes what? Parent chain. But according to IUPAC nomenclature, which one rules is correct? So first thing is we have learnt here, that is longest chain rule ಅಂತ ಹೇಳ್ತೀವಿ. ಸೊ ಲಾಂಗೆಸ್ಟ್ ಚೈನ್ ರೂಲ್ ಸ್ಟ್ರೈಟ್ ಲೈನಲ್ಲೇ ಇರಬೇಕು, ಸ್ಟ್ರೈಟ್ ಚೈನಲ್ಲೇ ಇರಬೇಕು, ಅದಕ್ಕೆ ಪೇರೆಂಟ್ ಚೈನ್ ಅಂತ ಹೇಳ್ತೀವಿ. ನಾಟ್ ಲೈಕ್ ದ್ಯಾಟ್, ಯು ಕ್ಯಾನ್ ಸೇ ಹಿಯರ್, ರೈಟ್. ಸೊ ಇಟ್ ಮೇ ಆರ್ ಮೇ ನಾಟ್ ಬಿ ಸ್ಟ್ರೈಟ್, ಬಟ್ ಮಸ್ಟ್ ಬಿ ಕಂಟಿನ್ಯೂಯಸ್. ಏನು ಕೊಟ್ಟಿದ್ದಾರೆ ಕೇಳಿದರೆ, ಕಂಟಿನ್ಯೂಯಸ್ ಆಗಿ ಇರಬೇಕು, ರೈಟ್. ಅದು ಸ್ಟ್ರೈಟ್ ಆಗಬೇಕಂತ ಇಲ್ಲ, ಬಟ್ ಕಂಟಿನ್ಯೂಟಿ ಇರಬೇಕು. ನೋಡಿ ಇಲ್ಲಿ ಈ ಕಾರ್ಬನ್ ಬಾಂಡ್ ಆಗಿದೆ, ಈ ಕಾರ್ಬನ್ ಬಾಂಡ್ ಆಗಿದೆ, ಈ ಕಾರ್ಬನ್ ಬಾಂಡ್ ಆಗಿದೆ, ರೈಟ್. ಆಲ್ ಕಾರ್ಬನ್ಸ್ ಆರ್ ಬಾಂಡೆಡ್ ಕಂಟಿನ್ಯೂಯಸ್ಲಿ. ನಾವು ಯು ಕ್ಯಾನ್ ಚೂಸ್ ದಿಸ್ chain also,
right? So now it behaves as what? Parent chain. Why? Because the longest chain rule ಪ್ರಕಾರ ಏನಾಗುತ್ತೆ ಕೇಳಿದ್ರೆ the highest carbon number ಬರಬೇಕು, it must be continuous. ಅರ್ಥ ಆಯ್ತಾ ಹೇಳಿದ್ದು? ಇಟ್ ಮಸ್ಟ್ ಬಿ ಕಂಟಿನ್ಯೂಸ್ ಆಗಿರಬೇಕು. ಅದರಿಂದ ನಾವೇನು ಹೇಳ್ಬೋದು ಇದನ್ನ, ಸೊ ಇದನ್ನ ಲಾಂಗೆಸ್ಟ್ ಚೈನ್ ಆಗಿ ತಗೊಳ್ಬೋದು. ಅದರಿಂದ ಇದರಲ್ಲಿ ಯಾವ್ದು ಸರಿ ಕೇಳಿದ್ರೆ ಯಾವ್ದು ಸರಿ ಅಂತ ಹೇಳಲಿಕ್ಕೆ ರೆಡಿ ಇದ್ದೀರಿ ನಾವು. ಸೊ ದಿಸ್ ಒನ್ ಇಸ್ ರೈಟ್. Right, the second option is right because what happens 1 2 3 4 5 6 ಇಲ್ಲಿ ಏನಾಗುತ್ತೆ only 5. so longest chain rule ಇರುತ್ತೆ, ಅದರಿಂದ this one is the longest chain. ಹಾಗಾದ್ರೆ ಇದೇನಾಯ್ತು ಇವಾಗ? so this becomes what? this becomes substituent. Clear? so with these two examples we can clarify what is the longest chain rule, right? so one more point I have given here, so we can elaborate in the next class. Okay, so while solving the problems, so then we will discuss regarding that. For time being, just know what is the sentence I have given here. If two different chains of equal length, so ಎರಡು ಏನಾಗುತ್ತೆ different chain ಇರುತ್ತೆ with equal length are possible, the chain with the maximum number of chains ಅಂತ ಹೇಳ್ಬೋದು, or you can say alkyl group. more alkyl group ಇರ್ತಕ್ಕಂತಹ ಯಾವುದು ಆ ಚೈನ್ ಅನ್ನ, ಪೇರೆಂಟ್ ಚೈನ್ ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ವಿತ್ ದ ನಂಬರಿಂಗ್. ಸೊ ನೆಕ್ಸ್ಟ್ ನಾವು ಹೋಗ್ತೀವಿ ಆ ನಂಬರಿಂಗ್ ಕೊಡುವಂಥದ್ದು, ಯಾವ ರೀತಿ ನಂಬರಿಂಗ್ ಅನ್ನ ಕೊಡ್ತೇವೆ, ರೈಟ್? ಪೊಸಿಷನ್ ಆಫ್ ದಿ ಸಬ್ಸ್ಟಿಟ್ಯೂಯೆಂಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ರೂಲ್. ಅರ್ಥ ಆಯ್ತಾ? ಫಸ್ಟ್ ರೂಲ್ ಏನಾಗುತ್ತೆ? ಲಾಂಗೆಸ್ಟ್ ಚೈನ್ ರೂಲ್. ಕ್ಲಿಯರ್? ಸೊ ದಿಸ್ ಇಸ್ ದ ಫಸ್ಟ್ ರೂಲ್. ಸೊ ನೆಕ್ಸ್ಟ್ ವಿ ವಿಲ್ ಗೋ ವಿತ್ ದ ಪೊಸಿಷನ್ ಆಫ್ ದಿ ಸಬ್ಸ್ಟಿಟ್ಯೂಯೆಂಟ್. ಓಕೆ, ಸೊ ನೆಕ್ಸ್ಟ್ ರೂಲ್ಸ್ ಈಸ್ ವಾಟ್? position of the substituent, right? so what is that position of the substituent, right? so here we can choose the parent chain. so iದೇನಾಗುತ್ತೆ ನಮಗೆ parent chain ಅಂತ choose ಮಾಡಬಹುದು example ಅಲ್ಲಿ. so ಇದೇನಾಯ್ತು ಇವಾಗ? so this is the substituents. I will write substituent. so ಇಲ್ಲಿ ಏನಾಗುತ್ತೆ? substituent ಯಾವ್ದಾಗುತ್ತೆ? so we will finish this first one and then we will move for it. so now what happens if you have substituents, how we can give the number? so numbering ಅನ್ನ ಕೊಡಬಹುದು. longest chain rule ಪ್ರಕಾರ ಏನಾಗುತ್ತೆ? so I will write here 1 first carbon, second carbon, third carbon, fourth carbon, fifth carbon. so ಇದು ಕಾರ್ಬನ್ ಇದೆ, ರೈಟ್? 4ನೇ ಕಾರ್ಬನ್ ಅಲ್ಲಿ ಏನಾಗಿದೆ? CH3 ಗ್ರೂಪ್ ಇದೆ. so whether it is right or wrong, the way whatever the numbering of carbon atoms I have written here, whether it is right or wrong, so we will discuss, right? so we will see whatever the things I have given here, just we will so tally with the whatever the things I am written here, whether it is right or wrong, right? see here, the numbering of the carbon atoms of a parent chain as 1 2 3 starting from the end, which gives a lower number of the carbon atoms carrying the substituent. ಏನಾಗುತ್ತೆ ಕೇಳಿದ್ರೆ, ಇಲ್ಲಿ ಪೇರೆಂಟ್ ಚೈನ್ ಅನ್ನು ತಗೊಂಡಿದ್ದೀರಿ, ನಂಬರಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ದಾರೆ. ನಂಬರಿಂಗ್ ಈ ಕಾರ್ಬನ್ಗೆ ಪೇರೆಂಟ್ ಕಾರ್ಬನ್, ಇದು ಕಾರ್ಬನ್ ನಂಬರ್ 1, ಕಾರ್ಬನ್ ನಂಬರ್ 2, ಕಾರ್ಬನ್ ನಂಬರ್ 3, ಕಾರ್ಬನ್ ನಂಬರ್ 4, ಕಾರ್ಬನ್ ನಂಬರ್ 5, ಈ ರೀತಿ ನಂಬರನ್ನು ಕೊಟ್ಟಿದ್ದೇನೆ ಅಲ್ವಾ? ಸೊ ನಂಬರ್ ಯಾವ ರೀತಿ ಕೊಡಬೇಕು ಹೇಳಿದ್ರೆ, ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಎಲ್ಲಿದೆ ನೋಡಿ ಅಲ್ಲಿಂದ ನಂಬರಿಂಗ್ ಸ್ಟಾರ್ಟ್ ಆಗಬೇಕು, ರೈಟ್? ಹಾಗಾದ್ರೆ ನೋಡಿ ಇಲ್ಲಿ 1 2 3 4 5 ಕೊಟ್ಟಿದ್ದೇನೆ, ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇಲ್ಲಿದೆ, ನಾನು ನಂಬರಿಂಗ್ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೇನೆ. 4th ಕಾರ್ಬನ್ಗೆ ಏನಾಯ್ತು ಇವಾಗ? ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇದೆ. ಸೊ ದಿಸ್ ಇಸ್ ನಾಟ್ ರೈಟ್, ದಿಸ್ ಇಸ್ ರಾಂಗ್, ರೈಟ್? ಸೊ ನಂಬರಿಂಗ್ ಆ್ಯಕ್ಚುಲಿ ಯಾವ ರೀತಿ ಕೊಡಬೇಕು ಹೇಳಿದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. 1 2 3 4 5. ಸೊ ದಿಸ್ ಈಸ್ ರಾಂಗ್, ದಿಸ್ ಇಸ್ ರೈಟ್ ವೇ, ರೈಟ್? ಆದ್ದರಿಂದ ಸೊ ಫಸ್ಟ್ ನಾನು ಏನು ಮಾಡಿದೆ ನೋಡಿ, ಇದರಿಂದ ನಾನು IUPAC ನಾಮಿನ್ಕ್ಲೇಚರ್ ಬರೆಯೋದಾದ್ರೆ ಏನಾಗುತ್ತೆ ನನಗೆ 1 2 3 4 5. 5 ಅಂದರೆ ಪೆಂಟೇನ್ ಆಗುತ್ತೆ, 4 ಮಿಥೈಲ್ ಪೆಂಟೇನ್ ಅಂತ ಬರಿಬೋದು, 4 ಮಿಥೈಲ್ ಪೆಂಟೇನ್. ದಿಸ್ ಇಸ್ ರಾಂಗ್. ಆ್ಯಕ್ಚುಲಿ ಏನಾಗುತ್ತೆ ಕೇಳಿದ್ರೆ 2 ಮಿಥೈಲ್ ಪೆಂಟೇನ್, 2 ಮಿಥೈಲ್ ಪೆಂಟೇನ್. ಸೊ ದಿಸ್ ಇಸ್ ರೈಟ್, ರೈಟ್? ಆ್ಯಕ್ಚುಲಿ ಏನಾಗಬೇಕು? ಸೊ ದಿಸ್ ಇಸ್ ರಾಂಗ್, this is wrong, this is the right way to give. 4 methyl pentane is not the name of this compound. Now what is the name of this compound? 2 methyl pentane. ಅರ್ಥ ಆಯ್ತಲ್ವಾ? 2 methyl pentane ಅಂತ ಕರಿತೇವೆ. ಹಾಗಾದ್ರೆ ಇಲ್ಲಿ ಬಂದಾಗ ಏನಾಗುತ್ತೆ, ರೈಟ್? ಫಸ್ಟ್ ಏನಿದೆ? ಲಾಂಗೆಸ್ಟ್ ಚೈನ್ ರೂಲ್. ಲಾಂಗೆಸ್ಟ್ ಚೈನ್ ರೂಲ್ ಏನಾಗುತ್ತೆ? ಕಂಟಿನ್ಯೂಟಿ ಇರಬೇಕಂತ ಹೇಳ್ತೇವೆ. ಹಾಗಾದ್ರೆ ಹೇಗೆ ಬರಿಬಹುದು ನಾವು ಅದನ್ನ? 1 2 3 4 5. ಇಸ್ ಇಟ್ ರೈಟ್? ನೋ. ಯಾಕೆ? ಇಲ್ಲಿ 5 ಆಯ್ತು, ಇಲ್ಲಿ ನೋಡಿ ಇಲ್ಲಿ 3 ಇದೆ, ಇದು 4 5 6 ಆಗುತ್ತೆ, ಅದರಿಂದ ಇದು ಸರಿಯಲ್ಲ. ಇವಾಗ 3 ಆಯಿತು, ಇದು 4, ಇದು 5, ಇದು 6. ಈ ರೂಲ್ ಏನು ಹೇಳುತ್ತೆ? ಪೊಸಿಷನ್ ಆಫ್ ದ ಸಬ್ಸ್ಟಿಟ್ಯೂಯೆಂಟ್. ಹಾಗಾದ್ರೆ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಯಾವ್ದಾಯ್ತು ಇವಾಗ? ಸೊ ದಿಸ್ ಇಸ್ ಸಬ್ಸ್ಟಿಟ್ಯೂಯೆಂಟ್. ಇದು ಪೇರೆಂಟ್ ಚೈನ್ ಆಯಿತು, ದಿಸ್ ಇಸ್ ಪೇರೆಂಟ್ ಚೈನ್. ಇವಾಗ 3 ಪೊಸಿಷನಲ್ಲಿ ಯಾವುದಿದೆ? ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇದೆ. ಸರಿ ಆಗುತ್ತೆ ನೋಡು. ಈ ಕಡೆಯಿಂದ ನಂಬರ್ ಕೊಟ್ಟಿದ್ರೆ ಏನಾಗುತ್ತೆ? 1 2 3 1 2 3 4 ಪೊಸಿಷನ್ಗೆ ಇಲ್ಲಿ ಬರುತ್ತೆ. ಹಾಗಾದ್ರೆ ಯಾವುದು? ಇದು ಬರ್ದಿ ಸರಿ.
ಸೊ ಈ ಕಡೆಯಿಂದ ನಂಬರ್ ಕೊಟ್ಟು ನೋಡಬೇಕು, ಈ ಕಡೆಯಿಂದನೂ ಕೂಡ ನಂಬರಿಂಗ್ ಮಾಡಿ ನೋಡಿ. ಸೊ ವಿ ಕ್ಯಾನ್ ಸ್ಟಾರ್ಟ್ ವಿತ್ ದ ನಂಬರ್ ಇರ್ 1 2 3 4 5 6 ಥರ್ಡ್. ಸೊ 3 ಪೊಸಿಷನಲ್ಲಿ ಗ್ರೂಪ್ ಇದೆ. ಓಕೆ, ಏನು ಲೋವೆಸ್ಟ್ ನಂಬರಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇರಬೇಕು, ಅಥವಾ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇರ್ತಕ್ಕಂಥ ಕಾರ್ಬನಿಗೆ ಲೋವೆಸ್ಟ್ ನಂಬರ್ ಬರಬೇಕು. ಲೋವೆಸ್ಟ್ ನಂಬರ್ ಬರಬೇಕಂತ ಹೇಳಿ ಇಲ್ಲಿ 1 ಬರೆದ್ರೆ ಆಗ್ತದೆ ನಮಗೆ? ಆಗಲ್ಲ, ಕಂಟಿನ್ಯೂಟಿ ಇರಬೇಕು. ಆವಾಗ ಏನಾಗುತ್ತೆ, ಸೊ ಯಾವುದಾದ್ರೂ ಒಂದು ಎಂಡಿಂದ ಸ್ಟಾರ್ಟ್ ಮಾಡಬೇಕು, ಐದರ್ ದಿಸ್ ಆ್ಯಂಡ್ ಆರ್ ದಿಸ್ ಆ್ಯಂಡ್. ಈ ಎಂಡಲ್ಲಿ ಬರೆದ್ರೆ ಏನಾಗುತ್ತೆ ನೋಡಿ, 1 2 3 4 5 6 ಫೋರ್ತ್ ಕಾರ್ಬನಿಗೆ ಅಲ್ಕೈಲ್ ಗ್ರೂಪ್ ಬಂದಿದೆ ಇವಾಗ. ಆದ್ದರಿಂದ ಇದಾಗಲ್ಲ, ಏನಾಗುತ್ತೆ, ಫಸ್ಟ್ ನಾನು ಏನು ಬರೆದಿದೆ ನೋಡಿ, ಸೊ ದಟ್ ಈಸ್ ರೈಟ್ ವೇ, ರೈಟ್. ಅದರಿಂದ 1 2 3 4 5 6 6 ಅಂದರೆ ಏನಾಯಿತು, ಹೆಕ್ಸೇನ್ ಆಯಿತು. ಹಾಗಾದರೆ ಥರ್ಡ್ ಪೊಸಿಷನಲ್ಲಿ ಏನಿದೆ, ಸಬ್ಸ್ಟಿಟ್ಯೂಯೆಂಟ್ ಇದೆ. ಅದರಿಂದ ಫಸ್ಟ್ ನಾವು ಸಬ್ಸ್ಟಿಟ್ಯೂಯೆಂಟನ್ನು ಬರೀಬೇಕಾಗತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಪ್ರಿಫಿಕ್ಸ್ ವಿ ಆರ್ ಕಾಲಿಂಗ್. ಸೊ ಏನಿದೆ 3 ಮೀತಾ ಈತಾ C2H5 ಏನು ಹೇಳ್ತೀವಿ, ಜಸ್ಟ್ ಗೋ ಬ್ಯಾಕ್ ಆ್ಯಂಡ್ ಸಿ, ರೈಟ್. ಏನಾಗುತ್ತೆ ಇಲ್ಲಿ, ಸೊ ಈಥೈಲ್ ಅಂತ ಹೇಳ್ತೀವಿ, ಇದನ್ನೇನು ಹೇಳ್ತೀವಿ ನಾವು, ಅದನ್ನು ಈಥೈಲ್ ಅಂತ ಹೇಳ್ತೀವಿ. 3 ಪೊಸಿಷನಲ್ಲಿ ಕಾರ್ಬನ್ ನಂಬರ್ 3ಗೆ ಏನು ಅಟ್ಯಾಕ್ ಆಗಿದೆ, ಈಥೈಲ್ ಗ್ರೂಪ್ ಅಟ್ಯಾಕ್ ಆಗಿದೆ. 3 ಈಥೈಲ್ ಏನಾಗುತ್ತೆ ನಮಗೆ, ಹೆಕ್ಸೇನ್ 3 ಈಥೈಲ್ ಹೆಕ್ಸೇನ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ವಾಟ್ ಎಕ್ಸಾಕ್ಟ್ಲಿ ದ ಐಯುಪ್ಯಾಕ್ ನಾಮಿನ್ಕ್ಲೇಚರ್ ಆಫ್ ವಾಟ್. ಸೊ ಈ ರೀತಿ ಕೊಟ್ಟಾಗ, ರೈಟ್, ಪೊಸಿಷನನ್ನು ನೋಡ್ಕೊಳ್ಬೇಕು ಕರೆಕ್ಟಾಗಿ, ಲೋವೆಸ್ಟ್ ನಂಬರಿಗೆ ಇರಬೇಕು. ಸೊ ಪುನಃ ವಿಡಿಯೋ ನೋಡಿ, ಪಾಸ್ ಮಾಡಿ, ಪುನಃ ನೋಡಿ, ಓದಿ. ಸೊ ನೀವೊಂದು ಎಕ್ಸಾಂಪಲ್ ಬರೀರಿ, ಅದಕ್ಕೆ ಆರಾಮ್ಸೆ ಏನು ಮಾಡ್ಬೋದು, ಐಯುಪ್ಯಾಕ್ ನಾಮಿನ್ಕ್ಲೇಚರ್ನ ಕೊಡ್ಬೋದು, ರೈಟ್. ಸೊ ದಿಸ್ ಇಸ್ ಸೆಕೆಂಡ್ ರೂಲ್. ನಂಬರಿಂಗ್ ಆಫ್ ದಿ ಕಾರ್ಬನ್ ಆಟಮ್ಸ್ ಆಫ್ ಅ ಪೇರೆಂಟ್ ಚೈನ್, ಯು ಕ್ಯಾನ್ ಸ್ಟಾರ್ಟ್ ವಿತ್ 1 2 3. The starting from the end which the gives lower number for the carbon atom carrying the substituent. Carbon atom carrying the substituent. Carbon atom carrying the substituent. Clear? So this is what exactly the second rule. Okay. Okay. So next thing is the lowest set of locant. What is that lowest set of locant? So if I take the example, so this is one of the example I have written here, right? So I can go through the nomenclature. Straight chain I have to opt for the parent chain. So which one is better? So this one, straight chain, 1 2. So I can give the number here, right. First I will write here 1 1 2 3 4 5 6, right. 6 I have given. So one more time I will write CH3 CH CH2 CH CH CH3. Number 2 position you have one CH3 here, and number 4 position you have one more CH3, number 5 one more CH3. Clear? So now in this case I will write in reverse way, right. I will start here 1 2 3 4 5 6. Which one is right? So for that we have to go for lowest set of locant. So locant ಅಂದ್ರೆ ಏನು ಕೇಳಿದ್ರೆ, ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಎಲ್ಲಿರುತ್ತೆ ನೋಡಿ, ಆ ಪೊಸಿಷನ್ ಅನ್ನು ತಗೊಳ್ಳಿ. ಸೊ ವಿಚ್ ಕಾರ್ಬನ್. ಸೊ ಹಿಯರ್ ಯು ಹ್ಯಾವ್ ವಾಟ್ 2, ರೈಟ್, ಅಂಡ್ ಹಿಯರ್ ಯು ಹ್ಯಾವ್ ವಾಟ್ 4, ಅಂಡ್ ಹಿಯರ್ ಯು ಹ್ಯಾವ್ ವಾಟ್ 5, ರೈಟ್. ಸೊ 2 ಮತ್ತು 4 ಮತ್ತು 5 ಪೊಸಿಷನಲ್ಲಿ ಏನಿದೆ ನಮಗೆ, ಸೊ ಮೀಥೈಲ್ ಗ್ರೂಪ್ ಎನ್ನುವಂಥದ್ದು ಇದೆ. ಸೊ ಇಲ್ಲಿ ಬಂದಾಗ ಏನಾಗುತ್ತೆ ನಮಗೆ, ಒನ್ಸ್ ಅಗೇನ್ ಯು ಕ್ಯಾನ್ ರೈಟ್ 2, and once again you can write 3, and once again you can write what 5. So lowest, so these are what locant. Locant ಅಂದ್ರೆ substituent group which is attached for that particular carbon atom ಗೆ ನಾವೇನು ಹೇಳ್ತೀವಿ, ಅದನ್ನ ಲೊಕೆಂಟ್ ಅಂತ ಹೇಳ್ತೀವಿ. ಪೊಸಿಷನ್ ಆಫ್ ದಟ್ ಮಿಥೈಲ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್, ರೈಟ್. ಇಲ್ಲಿ ಏನಾಗಿದೆ, ಪೊಸಿಷನ್ 2 ಅಲ್ಲಿದೆ, ಇದು 4 ಅಲ್ಲಿದೆ, ಮತ್ತೆ 5 ಅಲ್ಲಿದೆ. ಅಲ್ಲಿ ಏನಾಗುತ್ತೆ, ಸೊ 2 ಅಲ್ಲಿದೆ, 3 ಅಲ್ಲಿದೆ, ಮತ್ತೆ 5 ಅಲ್ಲಿದೆ. ಬಟ್ ಇಫ್ ಯು ಸಿ ದ ಫಸ್ಟ್ ನಂಬರ್ ಇಸ್ ಸೇಮ್ ಹಿಯರ್, ಫಸ್ಟ್ ನಂಬರ್ ಇಸ್ ಸೇಮ್. ಸೆಕೆಂಡ್ ನಂಬರ್ ನೋಡಿ, ಇಲ್ಲಿ ಏನಿದೆ 4 ಇದೆ, ಇಲ್ಲಿ ಏನಾಗಿದೆ ಇವಾಗ, ಸೊ 3 ಇದೆ, ರೈಟ್. ಸೊ 4 ಈಸ್ ಗ್ರೇಟರ್ ದೆನ್ ವಾಟ್ 3. ಹಾಗಾದರೆ ಲೋವೆಸ್ಟ್ ಯಾವುದಕ್ಕಾಗುತ್ತೆ ಇವಾಗ, 3 ಇಸ್ ಲೋವೆಸ್ಟ್. ಅದರಿಂದ ಆ್ಯಕ್ಚುಯಲ್ ನಾಮಿನ್ಕ್ಲೇಚರ್ ಬರೆಯೋದಾದರೆ ನಂಬರಿಂಗ್ ಹೌ ಯು ಕ್ಯಾನ್ ಗಿವ್. ಸೊ ನಾವು ಯು ಕ್ಯಾನ್ ಸಿ ದ ಸೆಕೆಂಡ್ ನಂಬರ್. ಸೊ ವಿಚ್ ಒನ್ ಈಸ್ ಗ್ರೇಟರ್, ವಿಚ್ ಒನ್ ಈಸ್ ಲೆಸ್, ರೈಟ್. 3 ಈಸ್ ಲೆಸ್ ದೆನ್ ವಾಟ್ 4, ಹೆನ್ಸ್ ಯು ಕ್ಯಾನ್ ಸೇ ದಿಸ್ ಒನ್ ಇಸ್ ದಿ ಬೆಟರ್. ಅದಕ್ಕೆ ಏನು ಹೇಳ್ತೀವಿ ನಾವು ಕೇಳಿದ್ರೆ, ಲೋವೆಸ್ಟ್ ಸೆಟ್ ಆಫ್ ಲೊಕೆಂಟ್ ಅಂತ ಹೇಳ್ತೀವಿ. ಸೊ the third rule is what exactly the lowest. So third rule is nothing but lowest set of locant. So ee riti substituent, so many substituent groups are there. So we have to write the number, the position of that carbon, or else we can choose the parental chain, and we have to write the number for that particular carbon atom. So you can give the number the two way, but the locant whatever you have here, it must be lower in number, right. First number sari idre second number check madidre ಆಯ್ತು,
ರೈಟ್. ಇನ್ನೂ ಕೂಡ ಬೇರೆ ರೂಲ್ಸ್ ಇದೆ. ಫಾರ್ ಟೈಮ್ ಬಿಂಗ್ ದಿಸ್ ಇಸ್ ಇನಫ್ ಫಾರ್ ಯು, ಸಫಿಷಿಯಂಟ್ ಫಾರ್ ಯು. ಸೊ ದಿಸ್ ಇಸ್ ದಿ ಥರ್ಡ್ ವೇ, ದ ಲೋವೆಸ್ಟ್ ಸೆಟ್ ಆಫ್ ಲೊಕೆಂಟ್ ಯು ಹ್ಯಾವ್ ಟು ಚೂಸ್ ಆ್ಯಂಡ್ ದೆನ್ ಯು ಕ್ಯಾನ್ ಗೋ ಫಾರ್ ಫರ್ದರ್. ಸೊ ಫರ್ದರ್ ಹೋದ್ರೆ ಏನಾಗುತ್ತೆ ನಮಗೆ, ಸೊ ಬರೀರಿ ನೆಕ್ಸ್ಟ್ ನೋಡುವ, ಮೋರ್ ದ್ಯಾನ್ ಒನ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇದ್ದರೆ ಯಾವ ರೀತಿ ಬರುತ್ತೆ, ಆವಾಗ ನಾವು ಅದನ್ನು ನಾಮಿನ್ಕ್ಲೇಚರಲ್ಲಿ ಬರಿತೇವೆ. ಹೇಗೆ ಬರೆಯೋದಂತ ಜಸ್ಟ್ ನೋ ವಾಟ್ ಎಕ್ಸಾಕ್ಟ್ಲಿ ದ ಲೊಕೆಂಟ್. ಅರ್ಥ ಆಯ್ತಲ್ವಾ? ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, next we will go with the same. Next whatever the substituent group is present more than one, right? So more than one ಇದ್ದರೆ ನಾಮಿನ್ಕ್ಲೇಚರನ್ನು ಯಾವ್ದು ಕೊಡ್ತೀವಿ? ಸೇಮ್ ಥಿಂಗ್, ಫಸ್ಟ್ ಪೇರೆಂಟ್ ಚೈನನ್ನು ತೊಗೊಳ್ಬೇಕು, ಲೋವೆಸ್ಟ್ ಲೊಕೆಂಟನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಐಯುಪ್ಯಾಕ್ ನಾಮಿನ್ಕ್ಲೇಚರ್ ಬರುವಾಗ, ಸೊ ಮೋರ್ ದ್ಯಾನ್ if you have more than 2 or more than 2, 3, 4, 5 like that, if you have the same substituent group, so then what we have to do, right? So see here, we have to follow these rules, right? Presence of more than one same substituent group in your parent chain. If the same substituent or side chain occurs more than once, you can add the prefix. So ಎರಡಿದ್ರೆ ಡೈ ಅಂತ ಹೇಳ್ತೀವಿ, ಮೂರಿದ್ರೆ ಟ್ರೈ ಹೇಳ್ತೀವಿ, ನಾಲ್ಕಿದ್ರೆ ಟೆಟ್ರಾ ಹೇಳ್ತೀವಿ, ಐದಿದ್ರೆ ಪೆಂಟಾ ಹೇಳ್ತೀವಿ. ಇಲ್ಲಿ ಏನಾಗಿದೆ, ಮೂರಿದೆ, ಅದರಿಂದ ಏನು ಹೇಳ್ತೀವಿ, ಅದನ್ನು ಟ್ರೈ ಅಂತ ಹೇಳ್ತೀವಿ, ರೈಟ್? ಸೊ ನಾವು ಮೆನಿ 3 ಗ್ರೂಪ್ಸ್ ಆದರೆ ಎಷ್ಟಿದೆ, ಇಲ್ಲಿ 3 ಗ್ರೂಪ್ ಇದೆ. ಸೊ 3 ಗ್ರೂಪ್ ಇದ್ದಾಗ ನಾವು ಯಾವ ರೀತಿ ಮಾಡುವಂಥದ್ದು, ಸೊ ವಿ ಕ್ಯಾನ್ ಗಿವ್ ಇಟ್, ರೈಟ್? ಸೊ ವಿ ಕ್ಯಾನ್ ಸ್ಟಾರ್ಟ್ ದಿ ನಂಬರ್ ಹಿಯರ್. ಸೊ ಎಲ್ಲಿ ನಂಬರಿಂಗ್ ಕೊಡುವಂಥದ್ದು ಕೇಳಿದ್ರೆ, ಸೊ ಇಲ್ಲಿಂದ ನಂಬರಿಂಗ್ ಕೊಟ್ಟಿದ್ರೆ ಏನಾಗುತ್ತೆ, 1, 2, 3, 4, 5. ಸೊ 5 ಇದೆ. ಆದ್ದರಿಂದ ಐಯುಪ್ಯಾಕ್ ನಾಮಿನ್ಕ್ಲೇಚರಲ್ಲಿ ಏನಾಗುತ್ತೆ ಕೇಳಿದ್ರೆ, ವಿ ಹ್ಯಾವ್ ಟು ಸೇ ದಿ ಪೊಸಿಷನ್ ಆಫ್ ದಿಸ್ ಮಿಥೈಲ್ ಗ್ರೂಪ್, ದಿಸ್ ಮಿಥೈಲ್ ಗ್ರೂಪ್, ದಿಸ್ ಮಿಥೈಲ್ ಗ್ರೂಪ್. ಪೊಸಿಷನನ್ನು ಹೇಳಬೇಕಾಗುತ್ತೆ. ಯಾಕೆ ಹೇಳಬೇಕು? ಸೊ ಐ ವಿಲ್ ಎಕ್ಸ್ಪ್ಲೇನ್ ನಾವು, ರೈಟ್? ಸೊ ಪೊಸಿಷನ್ ಎಲ್ಲಿದೆ? ಸೊ ಈ ಮಿಥೈಲ್ ಗ್ರೂಪ್ ಯಾವುದರಲ್ಲಿದೆ? ದಿಸ್ ಮಿಥೈಲ್ ಗ್ರೂಪ್ in second carbon atom. This methyl group also present in second carbon atom, and this methyl substituent group present in what? Fourth carbon atom. So 1, 2, 3, 4, 5, ರೈಟ್? ಏನಾಗುತ್ತೆ ನಮಗೆ, ಎಷ್ಟಿದೆ ಟೋಟಲ್ ಆಗಿ ಎಷ್ಟಿದೆ ನಮಗೆ? 3 ಇದೆ. ಅದರಿಂದ ಏನು ಹೇಳ್ತೀವಿ ನಾವು ಅದನ್ನು? ಟ್ರೈ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು? ಸೊ ವಿ ಹ್ಯಾವ್ ಟು ರೈಟ್ ಟ್ರೈ. ಏನು ಟ್ರೈ ಇದೆ ಇಲ್ಲಿ? ಯಾವುದಿದೆ? CH3, CH3. CH3 ಅಂದರೆ ಏನಾಗುತ್ತೆ ನಮಗೆ? ಮೀಥೈಲ್. ಯು ಮಸ್ಟ್ ನೋ ದ್ಯಾಟ್. ಸೊ ಟ್ರೈ ಮೀಥೈಲ್. ಸೊ ಟ್ರೈ ಮೀಥೈಲ್. ಮತ್ತೇನು ಬರಿತೀವಿ? 1, 2, 3, 4, 5 ಏನಾಗುತ್ತೆ ಇಲ್ಲಿ? ಪೆಂಟೇನ್. ಟ್ರೈ ಮೀಥೈಲ್ ಪೆಂಟೇನ್, ರೈಟ್? ಸೊ ಇವಾಗ ಒಟ್ಟು ಟ್ರೈ ಮೀಥೈಲ್ ಪೆಂಟೇನ್ ಕೊಟ್ಟಿದ್ರೆ ಮೀಥೈಲನ್ನು ಎಲ್ಲಿ ಹಾಕೋದು? ಸೊ ನಂಬರಿಂಗ್ ಬೇಕಲ್ವ, ರೈಟ್? ಸೊ ಈಗ ಟ್ರೈ ಮೀಥೈಲ್ ಪೆಂಟೇನ್. ಸೊ ಪೆಂಟೇನ್ ಹಾಕಿ ರೈಟ್. ಪೆಂಟಾ ಮೀನ್ಸ್ 1, 2, 3, 4, 5. ಟ್ರೈ ಮೀಥೈಲ್, ವೇರ್ ಯು ಆರ್ ಗೋಯಿಂಗ್ ಟು ರೈಟ್ ಮೀಥೈಲ್ ಗ್ರೂಪ್? ಎಲ್ಲಿ ಗೊತ್ತಿಲ್ಲ. ಸೊ ಆವಾಗ ಏನಾಗುತ್ತೆ? ವಿ ಮಸ್ಟ್ ಸೇ ದಿಸ್ ಪೊಸಿಷನ್. ಸೊ ಅಂದರೆ ಏನಾಗುತ್ತೆ, ಇಫ್ ಐ ಗಿವ್ ದ ನಂಬರ್ ಫ್ರಮ್ ಹಿಯರ್ 1, 2, 3, 4, 5, ರೈಟ್? ಸೆಕೆಂಡ್ ಪೊಸಿಷನಲ್ಲಿ ಒಂದು ಮೀಥೈಲ್ ಗ್ರೂಪ್ CH3, ಸೆಕೆಂಡ್ ಪೊಸಿಷನಲ್ಲಿ ಇನ್ನೊಂದು ಮೀಥೈಲ್ ಗ್ರೂಪ್, ಫೋರ್ತ್ ಪೊಸಿಷನಲ್ಲಿ ಒನ್ ಮೋರ್ ಮೀಥೈಲ್ ಗ್ರೂಪ್, ರೈಟ್? ಮತ್ತು ಉಳಿದಿದ್ದೆಲ್ಲ ಏನು ಮಾಡಬೇಕು ಇವಾಗ? ಹೈಡ್ರೋಜನ್ ಆ್ಯಡ್ ಮಾಡಿದ್ರೆ ಆಯಿತು. ವೆರಿ ಸಿಂಪಲ್. ರೈಟ್, ಹೈಡ್ರೋಜನ್. ಮತ್ತೇನಿಲ್ಲ ಅಂತಿದ್ರೆ ಏನು ಮಾಡ್ಬೋದು ನಾವು? ಅದನ್ನು ಹೈಡ್ರೋಜನ್ ಹಾಕಿದರೆ ಆಯಿತು. ಕಂಡೆನ್ಸ್ ಫಾರ್ಮುಲಾ ಮಾಡಿ, CH3, CH2, CH2, CH3, CH, CH3, CH3, CH, CH2, right? So here C, here CH3, ಇಲ್ಲಿ CH3, CH3, one more CH3, right? 2, 2, 4, small dash, trimethyl pentane. So that is the IUPAC nomenclature. The presence of more than one same substituent, you must say the position of that carbon which has the substituent with the lowest number. So lowest number ಬರುವಾಗೆ ಕೊಡಬೇಕು. Okay. Okay, so next we will go with the naming the different substituents. Same substituents idre di-tri kodbeku, tetra. So last example we have explained. Now if you have different substituents, right? Example anna nodi illi CH3, CH2. So we have example here, right? And then CH3 here, right? ಇವಾಗ ಏನಾಗಿದೆ ಕೇಳಿದ್ರೆ ಇಲ್ಲಿ ಪೇರೆಂಟ್ ಚೈನ್ ಅನ್ನು ಇದನ್ನು ಕನ್ಸಿಡರ್ ಮಾಡೋಣ. ಯಾಕೆ ಕೇಳಿದ್ರೆ, ಸೊ 1, 2, 3, 4, 5 ಓಕೆ, ಲಾಂಗೆಸ್ಟ್ ಚೈನ್ ಆಯಿತು. ಸೆಕೆಂಡ್ ಪೊಸಿಷನಲ್ಲಿ ಒಂದು ಸಬ್ಸ್ಟಿಟ್ಯೂಯೆಂಟ್ ಲೋವೆಸ್ಟ್ ನಂಬರ್, ಥರ್ಡ್ ಪೊಸಿಷನಲ್ಲಿ ಇನ್ನೂ ಕೂಡ ಏನಿದೆ, ಸೊ 2 ನಂಬರ್ ಇದೆ. ಈ ಕಡೆಯಿಂದ ಕೊಟ್ಟಿದ್ರೆ ಏನಾಗುತ್ತೆ 1, 2, 3 ಲೋವೆಸ್ಟಿಗೆ ಬರಲ್ಲ ಅಲ್ವಾ, 3 ಇಸ್ ದ ಹೈಯೆಸ್ಟ್ ನಂಬರ್. ಈ ಕಡೆಯಿಂದ ಕೊಟ್ಟರೆ 1, 2ಗೆ ಬಂತು ಇಲ್ಲಿ, ಮತ್ತು ಇಲ್ಲಿ 3ಗೆ ಬಂತು, ರೈಟ್? ಸೊ ಇಲ್ಲಿಂದ ಕೊಟ್ಟಿದ್ರೆ ಏನಾಗುತ್ತೆ, ಸೊ ಐ ವಿಲ್ ಒನ್ಸ್ ಅಗೇನ್ ಎಕ್ಸ್ಪ್ಲೈನ್ ಹಿಯರ್. ಇಫ್ ಐ ನಂಬರ್ ಹಿಯರ್ 1, 2, 3, 4, 5 ಫಸ್ಟಲ್ಲಿ ಏನು ಕೊಟ್ಟಿದ್ರೆ ಲೊಕೆಂಟ್ ಏನಾಗುತ್ತೆ ನೋಡಿ, 3 ಮತ್ತು 4 ಪೊಸಿಷನಲ್ಲಿ ಲೊಕೆಂಟ್ ಇದೆ, ರೈಟ್? ಸೊ ಅದನ್ನು ರಿಮೂವ್ ಮಾಡ್ತೇನೆ. ಸೊ ನಾವು ಐ ವಿಲ್ ಸ್ಟಾರ್ಟ್ ದಿ ನಂಬರಿಂಗ್ ಫ್ರಮ್ ಹಿಯರ್ 1, 2, 3, 4, 5 ಏನಾಗುತ್ತೆ ಲೊಕೆಂಟ್ ನೋಡಿ ಸೆಕೆಂಡ್ ಆರ್ಡರಲ್ಲಿ ಇಲ್ಲಿ ನೋಡಿ 2 ಬಂತು, ಅದಾದ ನಂತರ 3 ಬಂತು, ರೈಟ್? ಸೊ ವಿಚ್ ಒನ್ ಈಸ್ ಬೆಟರ್ ಹಿಯರ್? ಸೊ 3 ಫಸ್ಟ್ ಇರುತ್ತೆ, 2 ಏನಿರುತ್ತೆ
2 is lesser than 3. ಆದ್ದರಿಂದ ದಿಸ್ ಇಸ್ ಕರೆಕ್ಟ್. ಯಾವುದು ಎರಡನೇ ಮೇಲ್ ಕೊಟ್ಟಿದ್ದು ಕರೆಕ್ಟ್. ಆದ್ದರಿಂದ ಸೊ ದಿಸ್ ಇಸ್ ದ ಪರ್ಫೆಕ್ಟ್ ಪೇರೆಂಟ್ ಚೈನಿಗೆ ನಂಬರ್ ಕೊಟ್ಟಿದ್ದು. ಇವಾಗ ಏನಾಗುತ್ತೆ, ಡಿಫ್ರೆಂಟ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇದೆ. ಯಾವುದೆಲ್ಲ ಇದೆ, CH3 ಗ್ರೂಪ್ ಅಂತ ಏನು ಹೇಳ್ತೀವಿ ನಾವು ಅದನ್ನು ಮೀಥೈಲ್ ಹೇಳ್ತೀವಿ. ಸೊ ಮೀಥೈಲ್ C2 CH2 CH3 ಇದು ಸಬ್ಸ್ಟಿಟ್ಯೂಯೆಂಟ್. ಏನಾಗುತ್ತೆ, C2H5 ಇದ್ರೆ ಏನು ಹೇಳ್ತೀವಿ ನಾವು ಅದನ್ನು ಈಥೈಲ್ ಅಂತ ಹೇಳ್ತೀವಿ. ಲಾಸ್ಟ್ ವೀಡಿಯೋದಲ್ಲಿ ನೋಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕರೆಕ್ಟಾಗಿ ಹೇಳಿದ್ದೇನೆ, ರೈಟ್. ಸೊ ಮೀಥೈಲ್ ಮತ್ತು ಈಥೈಲ್ ಫಸ್ಟ್ ಯಾವುದನ್ನು ಬರೆಯೋದು, ರೈಟ್. ಆವಾಗ ಏನು ಮಾಡಬೇಕು, ಸೊ ವಿ ಹ್ಯಾವ್ ಟು ರೈಟ್ ದ್ಯಾಟ್ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ನೋಡಬೇಕು. ಫಸ್ಟ್ ಬರ್ತದೆ, M ಫಸ್ಟ್ ಬರ್ತದೆ, ಫಸ್ಟ್ ಬರ್ತದೆ ಅಲ್ವಾ. ಅದರಿಂದ ಇದನ್ನು ಫಸ್ಟ್, ಇದನ್ನು ಸೆಕೆಂಡ್ ಅಂತ ಕನ್ಸಿಡರ್ ಮಾಡೋಣ, ರೈಟ್. ಫಸ್ಟ್ ಬರ್ತದೆ ಆಲ್ಫಾಬೆಟಿಕಲ್ ಆರ್ಡರಲ್ಲಿ, ಅದಕ್ಕೆ ಫಸ್ಟ್ ಇದಕ್ಕೆ ಹೆಸರು ಕೊಡಬೇಕು. ಅದಾದ ನಂತರ ಯಾವ್ದು ಬರುತ್ತೆ, M ಫಸ್ಟ್, ಅದಾದ ನಂತರ M, ಹೀಗೆ ಫಸ್ಟ್ ನಂಬರನ್ನು ಕೊಡಬೇಕು. ಹಾಗಾದರೆ ಐಯುಪ್ಯಾಕ್ ನಾಮಿನ್ಕ್ಲೇಚರನ್ನು ಯಾವ ರೀತಿ ಕೊಡುವಂಥದ್ದು, ರೈಟ್. ಫಸ್ಟ್ ವಿ ಹ್ಯಾವ್ ಟು ರೈಟ್ ವಾಟ್, ಈಥೈಲ್ ಪೊಸಿಷನಲ್ಲಿದೆ ನೋಡಿ. ಸೊ ದಟ್ ಇಸ್ ಥರ್ಡ್ ಕಾರ್ಬನಲ್ಲಿ ಏನಿದೆ, ಈಥೈಲ್ ಇದೆ. 3 ಈಥೈಲ್ ಕಾಮಾ, ರೈಟ್, ಆರ್ ಎಲ್ಸ್ 3 ಈಥೈಲ್ ಸ್ಮಾಲ್ ಡ್ಯಾಶ್. ಕಡೆಗೆ ಏನಾಗುತ್ತೆ ನಮಗೆ ಸೆಕೆಂಡ್ ಪೊಸಿಷನಲ್ಲಿ ಏನಿದೆ, ಮತ್ತು ಥರ್ಡ್ ಪೊಸಿಷನಲ್ಲಿ ಏನಿದೆ, ಪುನಃ CH3 ಗ್ರೂಪ್. ಸೆಕೆಂಡ್ ಪೊಸಿಷನಲ್ಲಿ CH3, ಥರ್ಡ್ ಪೊಸಿಷನಲ್ಲಿ CH3. ಎಷ್ಟಿದೆ, 2 ಇದೆ. ಆದ್ದರಿಂದ ಏನು ಬರಿಬೇಕು ನಾವು ಅದನ್ನು, ಡೈ. 3 ಈಥೈಲ್ 2,3 ಡೈ ಏನಾಗುತ್ತೆ ಇದು, ಮೀಥೈಲ್, ಡೈ ಮೀಥೈಲ್. ಒಟ್ಟು ಟೋಟಲ್ ನಂಬರ್ ಎಷ್ಟಿದೆ, 5 ಕಾರ್ಬನ್ ಇದೆ. ಆದ್ದರಿಂದ ಪೆಂಟ್ ಆಗುತ್ತೆ. ಎಲ್ಲ ಸಿಂಗಲ್ ಬಾಂಡ್ ಇದೆ, ಅದೇನಾಗುತ್ತೆ ಪೆಂಟೇನ್. Once again go through this example, right. So list out that substituent group and give the number properly, right. Then you can write with the alphabetical order, right. So here lower number is given to the one coming first in the alphabetical listing. Alphabetical list ಅಲ್ಲಿ ಯಾವುದು ಫಸ್ಟ್ ಬರುತ್ತೆ ನೋಡಿ, ಅದಕ್ಕೆ ಏನಾಗಿರಬೇಕು, ನಮಗೆ ಲೋವೆಸ್ಟ್ ನಂಬರ್ ಬರಬೇಕು, ರೈಟ್. ಲೋವೆಸ್ಟ್ ನಂಬರ್ ಅಂದರೆ ಏನಾಗುತ್ತೆ, 1 2 3 ಇಲ್ಲಿ ಕೊಟ್ಟರು ಒಂದೇ, ಈ ಕಡೆಯಿಂದ ಕೊಟ್ಟರು ಒಂದೇ. ಆವಾಗ ನಾವು ಇಲ್ಲಿ ಸ್ವಲ್ಪ ನೋಡಬೇಕಾಗತ್ತೆ, ಲೋವೆಸ್ಟ್ ಲೊಕೆಂಟಲ್ಲಿ ನೋಡಬೇಕಾಗತ್ತೆ, ರೈಟ್. ಸೊ ಬೇರೆ ಬೇರೆ ಎಕ್ಸಾಂಪಲಿಗೆ ಹೋಗೋ ಆವಾಗ ಕರೆಕ್ಟಾಗಿ ನಮಗೆ ಅರ್ಥ ಆಗುವಂಥದ್ದು. ಫಸ್ಟ್ ನಾವು ಇದನ್ನು ಬರೀಬೇಕು, ಈಥೈಲನ್ನು ಬರೀಬೇಕು. 3 ಪೊಸಿಷನಲ್ಲಿ ಈಥೈಲ್ ಆ್ಯಂಡ್ ದೆನ್ 2 3 ಡೈಮೀಥೈಲ್ ಪೆಂಟೈನ್, ರೈಟ್. ಕ್ಲಿಯರ್ಲಿ ನೋಟ್ ಇಟ್ ಡೌನ್. ಓಕೆ, ಸೊ ಲಾಸ್ಟ್ ಒನ್, ನೇಮಿಂಗ್ ದಿ ಪಾಲಿಫಂಕ್ಷನಲ್ ಗ್ರೂಪ್. ಸೊ ಫಸ್ಟ್ ಒಂದು ಫಂಕ್ಷನಲ್ ಗ್ರೂಪ್ ಇದ್ದರೆ ತೊಂದರೆ ಇಲ್ಲ. ಐ ಎಕ್ಸ್ಪ್ಲೇನ್ ದ್ಯಾಟ್. Only alcohol if it is present, say then you can say methanol, ethanol, anything you can say. But if it is more than one functional group is present, so then we have to opt what, principal functional group. ಯಾವುದು ಒಂದನ್ನು ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಆಗಿ ಆಪ್ಟ್ ಮಾಡಬೇಕಾಗುತ್ತೆ. ಉಳಿದಿದ್ದು ಏನಾಗುತ್ತೆ ನಮಗೆ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ಸೊ ಇನ್ ಡೀಟೇಲ್ ಆಗಿ ಲಾಸ್ಟ್ ಕ್ಲಾಸಲ್ಲಿ ಅದ್ರ ಬಗ್ಗೆ ಹೇಳಿದ್ದೇನೆ. ಸೊ ಗೋ ಟು ದ್ಯಾಟ್ ವಿಡಿಯೋ ಆ್ಯಂಡ್ ಒನ್ಸ್ ಅಗೇನ್ ಸೊ ಯು ಕ್ಯಾನ್ ವಾಚ್ ದ್ಯಾಟ್ ವಿಡಿಯೋ. ಪುನಃ ನೋಡಿ ಅದನ್ನು. ಯಾವುದು ಪಾಲಿಫಂಕ್ಷನಲ್ ಗ್ರೂಪ್ ಆದರೆ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಆಗಲಿಕ್ಕೆ ಸೊ ಯಾವುದು ಬೆಟರ್ ಆಗುತ್ತೆ. ಐ ಹ್ಯಾವ್ ರಿಟನ್ ಎಂಟೈರ್ ಥಿಂಗ್ ಅಲ್ವಾ. ಸೊ ಇನ್ ಡಿಕ್ರೀಸ್ಡ್ ಆರ್ಡರಲ್ಲಿ ಬರೆದಿದ್ದೇನೆ ಅದನ್ನು. ಯಾವುದಿದ್ರೆ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಆಗಿ ತಗೊಳ್ಬೇಕು. 2 ಡಿಫರೆಂಟ್ ಗ್ರೂಪ್ ಇದೆ, ರೈಟ್. ವೆನ್ ಎ ಕಾಂಪೌಂಡ್ ಕಂಟೈನ್ಸ್ 2 or more different functional groups, one of the functional group is selected as the principal functional group and the remaining functional groups are treated as the substituent. ಅರ್ಥ ಆಯ್ತಲ್ವಾ. ಸೊ ಉಳಿದಿದ್ದು ಸಬ್ಸ್ಟಿಟ್ಯೂಯೆಂಟ್. ಮತ್ತು ಆ ಫಂಕ್ಷನಲ್ ಗ್ರೂಪ್ ಬಂದಿದ್ದು ಏನಾಗುತ್ತೆ, ದ್ಯಾಟ್ ಕಾರ್ಬನ್ ಕಂಟೈನ್ಸ್ ಮಸ್ಟ್ ಬಿ ಲೀಸ್ಟ್ ನಂಬರ್. ಸೊ ದ್ಯಾಟ್ ಈಸ್ ಆಲ್ಸೋ ಯು ಶುಡ್ ನೋ, ರೈಟ್. ಸೊ ಫಸ್ಟ್ ಪ್ರಿಫರೆನ್ಸ್ ಯಾವುದಕ್ಕೆ ಬರುತ್ತೆ, ಫಂಕ್ಷನಲ್ ಗ್ರೂಪಿಗೆ ಬರುತ್ತೆ. ಆ್ಯಂಡ್ ದ್ಯಾಟ್ ಕಾರ್ಬನ್ ಐಟಮ್ಸ್ ಮಸ್ಟ್ ಗೆಟ್ ವಾಟ್, ಲೆಸ್ ನಂಬರ್. ಸೊ ಲೀಸ್ಟ್ ನಂಬರ್ ಆಗಿರಬೇಕು, ರೈಟ್. ಸೊ ಡಿಫ್ರೆಂಟ್ ಎಕ್ಸಾಂಪಲ್ನ ತೊಗೊಳ್ಳುವ. ಸೊ ಬೇರೆ ಬೇರೆ ಎಕ್ಸಾಂಪಲನ್ನು ತೊಗೊಳ್ಲಿಕ್ಕಿದೆ ಅಲ್ಲಿ. ಮತ್ತು ಯಾವುದು ಸಿಂಗಲ್ ಬಾಂಡ್ ಬರುತ್ತೆ, ಡಬಲ್ ಬಾಂಡ್ ಬರುತ್ತೆ. ಸೊ ಡಿಫ್ರೆಂಟ್. ಸೊ ಬೇರೆ ಬೇರೆ ಎಕ್ಸಾಂಪಲನ್ನು ತೊಗೊಳ್ಳೋ. ಮ್ಯಾಕ್ಸಿಮಮ್ ನಂಬರ್ ಆಫ್ ಎಕ್ಸಾಂಪಲ್ ಐ ವಿಲ್ ಸಾಲ್ವ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಓಕೆ, ಹಾಗಾದರೆ ನೇಮಿಂಗ್ ಆಫ್ ದಿ ಸೈಕ್ಲಿಕ್ ಕಾಂಪೌಂಡ್ ಬಂದು ಏನಾಗುತ್ತೆ ನೋಡಿ. The names of alicyclic compounds are obtained by adding the prefix cyclo to the name of the corresponding hydrocarbon, right. So ಇವಾಗ ಏನಾಗುತ್ತೆ, ಇದೇನಾಗುತ್ತೆ CH2 ಇದೇನಾಗಿದೆ 4 ಕಾರ್ಬನ್ ಇದೆ. ಅದರಿಂದ ಏನು ಹೇಳ್ತೀವಿ ನಾವು ಅದನ್ನು ಬ್ಯೂಟೇನ್ ಅಂತ ಹೇಳ್ತೀವಿ, ರೈಟ್. ಬ್ಯೂಟೇನ್, ಬಟ್ ಇಟ್ ಈಸ್ ರಿಂಗ್ ಕಾಂಪೌಂಡ್ ಅಲ್ವಾ. ಸೊ ರಿಂಗ್ ಕಾಂಪೌಂಡ್ ಅದಕ್ಕೆ ಏನು ಮಾಡ್ತೀವಿ, ಸೈಕ್ಲೋ ಪ್ರಿಫಿಕ್ಸ್ ಆಗಿ ಸೇರಿಸಿದ್ರೆ ಆಯಿತು. ಸೈಕ್ಲೋ, ರೈಟ್. ವೆರಿ ಸಿಂಪಲ್. ಸೈಕ್ಲೋ ಸೇರಿಸಿದೆ. ಹಾಗಾದ್ರೆ ಇದೇನಾಯ್ತು ಇವಾಗ, ಸೈಕ್ಲೋಬ್ಯೂಟೇನ್. ಏನು ಹೇಳ್ತೀವಿ ನಾವು ಅದನ್ನು, ಸೈಕ್ಲೋಬ್ಯೂಟೇನ್ ಅಂತ ಕರಿತೀವಿ. ಸೈಕ್ಲೋಪೆಂಟೇನ್ ಅಂತ ಕರಿತೀವಿ. ಸೊ ಡಿಫ್ರೆಂಟ್
ಡಿಫರೆಂಟ್ ಯಾವುದು ಹೈಡ್ರೋಕಾರ್ಬನ್ಗೆ ಸೊ ಡಿಫರೆಂಟ್ ನೇಮ್ ಬರುತ್ತೆ, ಜಸ್ಟ್ ವಿ ಹ್ಯಾವ್ ಟು ಪ್ರಿಫಿಕ್ಸ್ ವಾಟ್ cyclo, that's it, right? So these are the major important things regarding what nomenclature of branched chain saturated hydrocarbons. So branched chain saturated hydrocarbons, not unsaturated. Double bond ಬರಲಿಲ್ಲ ಇಲ್ಲಿ, ಟ್ರಿಪಲ್ ಬಾಂಡ್ ಯಾವುದು ಬರಲಿಲ್ಲ. ಪಾಲಿಫಂಕ್ಷನಲ್ ಗ್ರೂಪ್ ಇದ್ರೆ ಸೊ ಈ ರೀತಿ ಫಾಲೋ ಮಾಡುವಂಥದ್ದು. ಖಾಲಿ ಅಲ್ಕೈಲ್ ಗ್ರೂಪ್ ಇದ್ರೆ ಏನು ಮಾಡ್ತೀವಿ, ಫಸ್ಟ್ ಒಂದು 2-3 ರೂಲ್ಸ್ ಅನ್ನು ಹೇಳಿದ್ದಲ್ಲ, ಸೊ ದ್ಯಾಟ್ ರೂಲ್ಸ್ ವಿ ಹ್ಯಾವ್ ಟು ಮಸ್ಟ್ ಫಾಲೋ, ರೈಟ್? ಓನ್ಲಿ ಅಲ್ಕೈಲ್ ಗ್ರೂಪ್ ಇದ್ರೆ ಮತ್ತೆ ಯಾವುದೇ ಇರಬಾರ್ದು, ಖಾಲಿ ಸಬ್ಸ್ಟಿಟ್ಯೂಯೆಂಟ್ ಇರಬೇಕು, ಆವಾಗ ಆ ರೂಲ್ಸನ್ನು ಫಾಲೋ ಮಾಡಬೇಕಾಗತ್ತೆ. So when if you get the functional group in that particular hydrocarbon, ಆವಾಗ the rules are violated, ಅಲ್ಲಿ ಹೇಳಿದ ರೂಲ್ಸ್ ವಯೋಲೇಟ್ ಆಗುತ್ತೆ. ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೇರೆಂಟ್ ಚೈನ್ ಇರಬೇಕು ಆಫ್ ಕೋರ್ಸ್, ಬಟ್ ನಂಬರಿಂಗ್ ಯು ಶುಡ್ ಗಿವ್ ಇಟ್ ಫಾರ್ ವಾಟ್ ದ ಫಂಕ್ಷನಲ್ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪಿಂಗ್ ಏನಾಗುತ್ತೆ, ಲೀಸ್ಟ್ ನಂಬರ್ ಬರಬೇಕಾಗತ್ತೆ. ಸೊ ಫಾರ್ ಟೈಮ್ ಬೀಯಿಂಗ್ ಸೊ ಯು ಮಸ್ಟ್ ರೀಡ್ ಎಂಟೈರ್ ಥಿಂಗ್. ಸೊ ಇಲ್ಲಿವರೆಗೆ ಯಾವುದು ಐಯುಪ್ಯಾಕ್ ನಾಮಿನ್ಕ್ಲೇಚರ್ ಮಾಡಿದ್ದೇನೆ ಪರ್ಫೆಕ್ಟಾಗಿ ಓದ್ಕೊಳ್ಳಿ ಅದನ್ನು, 100% ಅಶ್ಯೂರ್ ಆಗಿ ಅದನ್ನು. ಸೊ ಮತ್ತೆ ಬ್ರಾಂಚೆಡ್ ಹೈಡ್ರೋಕಾರ್ಬನಿಗೆ ಸೊ ನೆಕ್ಸ್ಟ್ ಸೆಷನಲ್ಲಿ ಹೇಳ್ತೀನಿ ಹೌ ಟು ಗಿವ್ ದ ನಾಮಿನ್ಕ್ಲೇಚರ್ ಫಾರ್ ಬ್ರಾಂಚೆಡ್. ಇನ್ನೂ ಕೂಡ ದೊಡ್ಡ ಬ್ರಾಂಚ್ ಇರುತ್ತೆ, ಆವಾಗ ಡಿಫ್ರೆಂಟ್ ನೇಮ್ಸ್ ನಾಮಿನ್ಕ್ಲೇಚರ್ ವಿ ಹ್ಯಾವ್ ಟು ಫಾಲೋ, ರೈಟ್? ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಬ್ರಾಕೆಟ್ ಆಗಬೇಕಾಗುತ್ತೆ, ಬೇರೆ ನಂಬರ್ ಕೊಡಬೇಕಾಗುತ್ತೆ. ಸೊ ಆಫ್ಟರ್ ದ ಫಿನಿಶಿಂಗ್ ಎಂಟೈರ್ ಥಿಂಗ್ಸ್ ವಿ ವಿಲ್ ಡಿಸ್ಕಸ್ ದ್ಯಾಟ್. ಓಕೆ, ಫಾರ್ ಟೈಮ್ ಬೀಯಿಂಗ್ ಸೊ ಲರ್ನ್ ಇಟ್ ಪ್ರಾಪರ್ಲಿ. ಸೊ ಗೋ ವಿತ್ ದ್ಯಾಟ್. ಫಂಕ್ಷನಲ್ ಗ್ರೂಪನ್ನು ನೋಡಿ, ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿ. ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಆದರೆ ಅದಕ್ಕೆ ಏನಂತ ಹೇಳ್ತೀವಿ, ಸಬ್ಸ್ಟಿಟ್ಯೂಯೆಂಟ್ ಆದರೆ ಅದಕ್ಕೆ ಏನನ್ನ ವರ್ಡನ್ನು ಯೂಸ್ ಮಾಡಬೇಕು, ರೈಟ್? ಹೈಡ್ರಾಕ್ಸಿ, ರೈಟ್? OL ಆಲ್ ಅಂದರೆ ಎಲ್ಲಿ ಯೂಸ್ ಮಾಡ್ತೀವಿ, OH ಗ್ರೂಪ್ ಏನಾದರೆ ಆಲ್ ಯೂಸ್ ಮಾಡ್ತೀವಿ, ರೈಟ್? ಪ್ರಿಫಿಕ್ಸ್ ಸಫಿಕ್ಸ್ ಆದರೆ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಆದರೆ ಆಲ್ ಯೂಸ್ ಮಾಡ್ತೀವಿ. ಸಬ್ಸ್ಟಿಟ್ಯೂಯೆಂಟ್ ಅದು ಏನು ಮಾಡ್ತೀವಿ ನಾವು ಅದನ್ನು ಹೈಡ್ರಾಕ್ಸಿ ಅಂತ ಯೂಸ್ ಮಾಡ್ತೀವಿ. ದ ಸೇಮ್ ವೇ ಡಿಫರೆಂಟ್ ಫಂಕ್ಷನಲ್ ಗ್ರೂಪ್ಸ್ ಆರ್ ದೇ, ರೈಟ್? So in case of principal functional groups they are getting one name. If they are going to substituent, so then they are getting what different names. So go through the textbook and see and be ready for the next classes, and then I will go with the different, right? So different names for different compounds, right? So HH compound ಅನ್ನು ತಗೊಂಡು ಐಯುಪ್ಯಾಕ್ ನಾಮಿನ್ಕ್ಲೇಚರ್ ಅನ್ನು ಮಾಡುವ. ಆವಾಗ ಏನಾಗುತ್ತೆ, ಸಮ್ ಆಫ್ ದಿ ಪ್ರಾಬ್ಲಮ್ಸ್ ವಿ ಕ್ಯಾನ್ ಸಿ ದೇರ್, ರೈಟ್? ಸೊ ದೆನ್ ವಿ ವಿಲ್ ಸಾಲ್ವ್ ದೇರ್ ಓನ್ಲಿ, ರೈಟ್? ಎಕ್ಸಾಂಪಲನ್ನು ತಗೊಂಡು ಎಕ್ಸ್ಪ್ಲನೇಷನ್ ಕೊಟ್ಟಾಗ ಸೊ ಯು ವಿಲ್ ಬಿ ಅಂಡರ್ಸ್ಟುಡ್ ವೆರಿ ವೆಲ್, ರೈಟ್? ಸೊ ಡೈರೆಕ್ಟಾಗಿ ಹೇಳೋದಕ್ಕಿಂತ ಎಕ್ಸಾಂಪಲನ್ನು ತಗೊಳ್ಳುವ, ರೈಟ್? ಸೊ ಡಿಫ್ರೆಂಟ್ ಎಕ್ಸಾಂಪಲ್ಸ್ ವಿ ಹ್ಯಾವ್ ಟು ಟೇಕ್, ರೈಟ್? ಓಕೆ, okay, so next we will go with some of the compounds you can see here, right? Some functional groups and classes of organic compounds, right? So in the box you can see here, right? So class of compound they have given here, right? So this is a class of compound, right? And then functional group, okay, functional group, and then the important, so IUPAC group, that is prefix and then suffix and then example they have given, right? So we will go one by one, right? First we will go with the alkanes, right? So alkanes here they have given the class of compounds alkanes. Functional group structure, so nothing they have given, right? So suffix, so if it is alkane suffix we are adding ane, right? Example butane they have given, right? So butane. Alkenes you have the functional groups carbon carbon double bond, you can observe here the carbon carbon double bond here, right? So this carbon carbon double bond. And prefix we are not using prefix, both alkane and alkene alkyne, so we are not going any prefix here. So it is only for what, suffix. With the word root we are going to add it suffix in and yne, right? So example butane, and here you can see the double bond which is present in buta, 1 2 3 4 carbon atom you have here, 1 2 3 4, right? Buta 1 ene, so first carbon has the double bond, hence we are calling buta 1 ene, right? And then yne, so you can observe the same example here, right? Buta 1 yne, right? Butane you can say, but 1 yne, right? So we will go in detail, so I will use the board for it, okay? Just so I am explaining for it only related to what suffix, right? And then arenes you don't have anything related to that, right? Benzene is example. And halides, when you go for halides, X, right? Generally we are calling X is nothing but fluorine, chlorine and the bromine, right? Fluorine, chlorine, bromine. And we are prefix, we are adding halo, right? Haloalkanes, chloro, bromo, fluoro, iodo, right? Prefix ಗೆ ಏನು ಮಾಡ್ತೀವಿ ನಾವು ಅದನ್ನು ಹ್ಯಾಲೋ ಅಂತ ಯೂಸ್ ಮಾಡ್ತೀವಿ, ರೈಟ್? ಹ್ಯಾಲೋ ಅಂತ ಯೂಸ್ ಮಾಡ್ತೀವಿ. ಸಫಿಕ್ಸ್ ಆಗಿದ್ರೆ ಏನು ಹೇಳ್ತೀವಿ ನಾವು ಅದನ್ನು, ಸಫಿಕ್ಸ್ ಆಗಿ ಬರಲ್ಲ, ರೈಟ್? ಸೊ ಹ್ಯಾಲೋಜನ್ ಎನ್ನುವಂಥದ್ದು ಆಲ್ವೇಸ್ ಪ್ರಿಫಿಕ್ಸ್ ಆಗಿ ಬರುವಂಥದ್ದು, ಆಲ್ವೇಸ್ ಪ್ರಿಫಿಕ್ಸ್,
right? Example 1-bromobutane ಅಂತ ಇದೆ ನೋಡಿ. So 1-bromo is what? Prefix, right? And then butane, same thing, right? So here you can see alcohol ಇದ್ರೆ ಏನಾಗುತ್ತೆ ನಮಗೆ OH ಗ್ರೂಪ್ ಪ್ರೆಸೆಂಟ್ ಇರುತ್ತೆ. ಫಂಕ್ಷನಲ್ ಗ್ರೂಪಿನ ಸ್ಟ್ರಕ್ಚರ್ ಏನಾಗುತ್ತೆ ನಮಗೆ OH ಗ್ರೂಪ್. ಸೊ ಅದು ಪ್ರಿಫಿಕ್ಸ್ ಆದರೆ ಏನು ಹೇಳ್ತೀವಿ ನಾವು ಅದನ್ನು, ಸಪೋಸ್ ದ OH ಗ್ರೂಪ್ ಇಫ್ ಇಟ್ ಇಸ್ ಪ್ರಿಫಿಕ್ಸ್, OH ಗ್ರೂಪ್ ಪ್ರಿಫಿಕ್ಸ್ ಆದರೆ ಏನು ಹೇಳ್ತೀವಿ ನಾವು ಅದನ್ನು ಹೈಡ್ರಾಕ್ಸಿ ಗ್ರೂಪ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು ಹೈಡ್ರಾಕ್ಸಿ ಗ್ರೂಪ್, ರೈಟ್? ಹೈಡ್ರಾಕ್ಸಿ. ಅದೇ ಸಫಿಕ್ಸ್ ಆದರೆ ಏನು ಮಾಡ್ತೀವಿ ನಾವು ಅದನ್ನು OL ಅಂತ ಹೇಳ್ತೀವಿ. ಸೊ OL ಅಂತ ಹೇಳ್ತೀವಿ, ರೈಟ್? ಸೊ ಇಲ್ಲಿ ಏನು ಮಾಡಿದ್ದಾರೆ, ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಸಫಿಕ್ಸ್ ಆಗಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ. ಬ್ಯೂಟೇನ್ ಟು ಆಲ್ ಅಂತ ಕೊಟ್ಟಿದ್ದಾರೆ, ರೈಟ್? ಸೊ ಇದು ಏನಾಗಿದೆ, ಮೇನ್ ಫಂಕ್ಷನಲ್ ಗ್ರೂಪ್ ಇದೆ, ಅದರಿಂದ OL ಇದೆ, ರೈಟ್? ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಆದರೆ OH ಏನು ಹೇಳ್ತೀವಿ ನಾವು ಅದನ್ನು ಹೈಡ್ರಾಕ್ಸಿ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ಅದನ್ನು ಹೈಡ್ರಾಕ್ಸಿ ಅಂತ ಹೇಳ್ತೀವಿ. ಓಕೆ, ಸೊ ರಿಮೆಂಬರ್, ಕ್ಲಿಯರ್? ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಆಲ್ಡಿಹೈಡ್ಸಿಗೆ ಬಂದಾಗ ಏನಾಗುತ್ತೆ, CHO ಗ್ರೂಪ್ ಇರುತ್ತೆ, ಆಲ್ಡಿಹೈಡ್ಸ್, ರೈಟ್? ಆಲ್ಡಿಹೈಡ್ಸಿಗೆ ಏನು ಹೇಳ್ತೀವಿ ನಾವು ಅದನ್ನು CHO ಗ್ರೂಪ್ ಹ್ಯಾಸ್ ಎ ಫಂಕ್ಷನಲ್ ಗ್ರೂಪ್, ರೈಟ್? ಸೊ ಇದನ್ನು ನಾವು ಯಾವುದು ಪ್ರಿಫಿಕ್ಸ್ ಆಗಿ ಯೂಸ್ ಮಾಡಿದ್ದಿದ್ರೆ ಏನು ಮಾಡ್ತೀವಿ ನಾವು ಅದನ್ನು ಪ್ರಿಫಿಕ್ಸ್ ಆಗಿ ಯೂಸ್ ಮಾಡಿದ್ದಿದ್ರೆ ಫಾರ್ಮೈಲ್ ಆರ್ ಎಲ್ಸ್ ವಿ ಕ್ಯಾನ್ ಸೇ ಇಟ್ ಈಸ್ ಆಕ್ಸೋ ಅಂತ ಹೇಳ್ತೀವಿ. ಫಾರ್ಮೈಲ್ ಮತ್ತು ಆಕ್ಸೋ ವರ್ಡನ್ನು ಯೂಸ್ ಮಾಡ್ತೀವಿ ಆ್ಯಸ್ ಅ ಪ್ರಿಫಿಕ್ಸ್, ರೈಟ್? ಪ್ರಿಫಿಕ್ಸ್ ಆಗಿ ನಾವು ಏನು ಮಾಡ್ತೀವಿ ನಾವು ಅದನ್ನು ಸಿ ಹಿಯರ್, ದಟ್ ಇಸ್ ಪ್ರಿಫಿಕ್ಸ್, IUPAC ಗ್ರೂಪ್ ಫಾರ್ ಪ್ರಿಫಿಕ್ಸ್, ಫಾರ್ಮೈಲ್ ಆರ್ ಆಕ್ಸೋ. ಸಫಿಕ್ಸ್ ಆದರೆ ಏನು ಮಾಡ್ತೀವಿ ಅದನ್ನು AL ಅಂತ ಹೇಳ್ತೀವಿ, ರೈಟ್? CHO ಗ್ರೂಪ್ ಇದ್ದರೆ ಫಾರ್ಮೈಲ್ ಆರ್ ಆಕ್ಸೋ ಆ್ಯಸ್ ಅ ಪ್ರಿಫಿಕ್ಸ್, ಸಫಿಕ್ಸ್ ಆಗಿ ಏನು ಮಾಡ್ತೀವಿ ಅದನ್ನು AL ಅಂತ ಇದು ಮಾಡ್ತೀವಿ, ರೈಟ್? ಯು ಕ್ಯಾನ್ ಸಿ ಹಿಯರ್ CHO ಗ್ರೂಪ್ ಆ್ಯಕ್ಟ್ ಆಸ್ ಫಂಕ್ಷನಲ್ ಗ್ರೂಪ್. ಏನಾಗಿದೆ ನೋಡಿ ಇಲ್ಲಿ ಬ್ಯೂಟಾನಾಲ್, ಸೊ ಬ್ಯೂಟಾನಾಲ್ AL ಅನ್ನು ಯೂಸ್ ಮಾಡಿದ್ದೇವೆ, ರೈಟ್? ಅದೇ ರೀತಿಯಲ್ಲಿ ಆಲ್ಡಿಹೈಡ್ ಆಯಿತು. ನೆಕ್ಸ್ಟ್ ವಿ ಹ್ಯಾವ್ ಟು ಗೋ ಫಾರ್ ಕೀಟೋನ್. ಕೀಟೋನಿನ ಫಂಕ್ಷನಲ್ ಗ್ರೂಪ್ ಏನಾಗುತ್ತೆ C+, ಪ್ರಿಫಿಕ್ಸ್ ಆದರೆ ಆಕ್ಸೋ ಅಂತ ಕರಿತೇವೆ. ಸೇಮ್ ಥಿಂಗ್ ಇಲ್ಲಿ ಏನು ಮಾಡಿ, ಫಾರ್ಮೈಲ್ ಅಥವಾ ಆಕ್ಸೋ ಎರಡನ್ನೂ ಯೂಸ್ ಮಾಡ್ಬೋದು CHOಗೆ, ಇದಕ್ಕೆ ನಾವು ಆಕ್ಸೋ ಅಂತಲೇ ಹೇಳ್ತೀವಿ, ರೈಟ್? ಸೊ ಇದು ಸಫಿಕ್ಸ್ ಆಗಿ ಬಂದರೆ ಹೇಳ್ತೀವಿ ನಾವು ಅದನ್ನು ONE 1 ಅಂತ ಹೇಳ್ತೀವಿ, ರೈಟ್? ಸೊ ಬ್ಯೂಟೇನ್ ಟು 1, ಸೆಕೆಂಡ್ ಕಾರ್ಬನ್ ಏನಾಗಿದೆ ನೋಡಿ CH3, ಈ ಕಡೆಯಿಂದ ನಿಮ್ಮ ಲೆಫ್ಟ್ ಸೈಡಿಂದ ಹೋಗಿ 1 CH3, ಸೊ ಈ ಕಡೆ ನೋಡಿ CH3 O CH2 CH3, ರೈಟ್? ಕಾರ್ಬನ್ ನಂಬರ್ 1, ಕಾರ್ಬನ್ ನಂಬರ್ 2, ಕಾರ್ಬನ್ ನಂಬರ್ 3 ಆ್ಯಂಡ್ ಕಾರ್ಬನ್ ನಂಬರ್ 4 ಆಗುತ್ತೆ. 4 ಆದರೆ ಬ್ಯೂಟೇನ್ ಆಗುತ್ತೆ. ಸೆಕೆಂಡ್ ಪೊಸಿಷನಲ್ಲಿ ಏನಿದೆ ನಮಗೆ CO ಇದೆ, ಅದರಿಂದ 2-1 ಅಂತ ಹೇಳ್ತೀವಿ, ಆಯಿತಾ? ಬ್ಯೂಟೇನು 2-1 ಅಂತ ಹೇಳ್ತೀವಿ, ರೈಟ್? ಅದೇ ರೀತಿಯಲ್ಲಿ ಏನಿದೆ ನಮಗೆ ನೆಕ್ಸ್ಟ್ ಸಯೋನು, ರೈಟ್? ನೈಟ್ರೈಲ್ ಅಂತ ಹೇಳ್ತೀವಿ. C+ ಇದ್ದರೆ ನೈಟ್ರೈಲ್ ಆಗಿದೆ, ಇದು ನಿಮಗೆ ಸಯೋನು ಅಂತ ಹೇಳ್ತೀವಿ. ಯಾವುದು ಪ್ರಿಫಿಕ್ಸ್ ಆದರೆ ಸಯೋನು ಹೇಳ್ತೀವಿ, ರೈಟ್? ಸಫಿಕ್ಸ್ ಆದರೆ ಏನು ಹೇಳ್ತೀವಿ ನಾವು ಅದನ್ನು ನೈಟ್ರೈಲ್ ಅಂತ ಹೇಳ್ತೀವಿ, ನೈಟ್ರೈಲ್. ಎಕ್ಸಾಂಪಲ್ ಏನಿದೆ ನೋಡಿ, ಇದು ಏನಾಗುತ್ತೆ ಫಂಕ್ಷನಲ್ ಗ್ರೂಪ್ ಆಗಿದೆ, ಅದರಿಂದ ಏನಾಗುತ್ತೆ ಇದು ಸಫಿಕ್ಸ್ ಆಗುತ್ತೆ. ಸೊ ಪೆಂಟೇನ್ ಕೊಡಿದ್ರೆ 1 2 3 5 ಕಾರ್ಬನ್ಸ್, ಪೆಂಟೇನ್ ನೈಟ್ರೈಲ್ ಆಗುತ್ತೆ ಇಲ್ಲಿ. ಸೊ ಪೆಂಟೇನ್ ನೈಟ್ರೈಲ್, ರೈಟ್? ಪೆಂಟೇನ್ ನೈಟ್ರೈಲ್ ಅಂತ ಹೇಳ್ತೀವಿ, ರೈಟ್? ನೆಕ್ಸ್ಟ್ ಅದಾದ ನಂತರ ಸೊ ಈಥರ್ಸ್ ಇದು ಗ್ರೂಪ್ ಏನಾಗುತ್ತೆ ROR. ಪ್ರಿಫಿಕ್ಸ್ ಇದ್ದರೆ ಆಲ್ಕಾಕ್ಸಿ ಅಂತ ಹೇಳ್ತೀವಿ, ಪ್ರಿಫಿಕ್ಸ್ ಇದ್ದರೆ ಆಲ್ಕಾಕ್ಸಿ ಅಂತ ಹೇಳ್ತೀವಿ, ರೈಟ್? ಸಫಿಕ್ಸ್ ವರ್ಡ್ ಇಲ್ಲ ಅಲ್ಲಿ. ಈಥಾಕ್ಸಿ ಏನು ಹೇಳ್ತೀವಿ ನಾವು ಇದನ್ನು ಈಥಾಕ್ಸಿ ಈಥೇನ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು ಈಥಾಕ್ಸಿ ಈಥೇನ್. ಆಲ್ವೇಸ್ ವಿ ಆರ್ ಗೋಯಿಂಗ್ ಟು ಯೂಸ್ ವಾಟ್ ಆಲ್ಕಾಕ್ಸಿ, ರೈಟ್? ನೆನ್ಪಿಟ್ಕೊಳ್ಳಿ, ಈ ಥರನ್ನ ನಾವು ಯಾವಾಗಲೂ ಏನು ಮಾಡ್ತೀವಿ ಅದನ್ನು ಪ್ರಿಫಿಕ್ಸ್ ಆಗಿ ಯೂಸ್ ಮಾಡ್ತೀವಿ, ಸಫಿಕ್ಸ್ ಆಗಿ ಯೂಸ್ ಮಾಡಲ್ಲ. ದರ್ ಇಸ್ ನೋ ವರ್ಡ್ ಫಾರ್ ಸಫಿಕ್ಸ್, ಅಂದರೆ ಈಥಾಕ್ಸಿ ಈಥೇನ್ ಅಂತಲೇ ಯೂಸ್ ಮಾಡ್ತೀವಿ, ಕ್ಲಿಯರ್? ನೆಕ್ಸ್ಟ್ ಅದಾದ ನಂತರ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಬರುತ್ತೆ, ಅದರಲ್ಲಿ ಫಂಕ್ಷನಲ್ ಗ್ರೂಪ್ COOH ಆಗುತ್ತೆ. ಪ್ರಿಫಿಕ್ಸ್ ಆದರೆ ಕಾರ್ಬಾಕ್ಸಿ ಯೂಸ್ ಮಾಡ್ತೀವಿ, ಸಫಿಕ್ಸ್ ಆದರೆ ಓಯಿಕ್ ಆ್ಯಸಿಡ್ ಯೂಸ್ ಮಾಡ್ತೀವಿ. ನೋಡಿ ಬ್ಯೂಟಾನೋಯಿಕ್ ಆ್ಯಸಿಡ್, ಸೊ ಬ್ಯೂಟೇನ್ ಆದ ನಂತರ ಓಯಿಕ್ ಆ್ಯಸಿಡ್, ಬ್ಯೂಟಾನೋಯಿಕ್ ಆ್ಯಸಿಡ್, ಅರ್ಥ ಆಯ್ತಾ? ಬ್ಯೂಟಾನೋಯಿಕ್ ಆ್ಯಸಿಡ್, ರೈಟ್? ಅದಾದ ನಂತರ ಕಾರ್ಬಾಕ್ಸಿಲೇಟ್ ಅಯಾನ್ CO-, ಯಾವುದು ಪ್ರಿಫಿಕ್ಸ್ ಆಗಿ ಯೂಸ್ ಮಾಡಲ್ಲ, ಸಫಿಕ್ಸ್ ಆಗಿ O8 ಅನ್ನು ಯೂಸ್ ಮಾಡ್ತೀವಿ, ಓನ್ಲಿ ಸಫಿಕ್ಸ್ O8. ಸೋಡಿಯಂ ಬ್ಯೂಟಾನೋಯೇಟ್, ನೋಡಿ ಸೋಡಿಯಂ ಬ್ಯೂಟಾನೋಯೇಟ್, ರೈಟ್? COO2, ಫಸ್ಟ್ ಕಾರ್ಬನ್, ಸೆಕೆಂಡ್ ಆ್ಯಂಡ್ ಥರ್ಡ್ ಕಾರ್ಬನ್ ಆ್ಯಂಡ್ ದಿ ಫೋರ್ತ್ ಕಾರ್ಬನ್, ಬ್ಯೂಟೇನ್, ರೈಟ್? ಸೋಡಿಯಂ ಇದೆ ಇಲ್ಲಿ, Na+ ಇದೆ, ಅದರಿಂದ ಸೋಡಿಯಂ ಬ್ಯೂಟಾನೋಯೇಟ್. ಸೊ ಒನ್ಸ್ ಅಗೇನ್ ವಿ ವಿಲ್ ಗೋ ವಿತ್ ದ್ಯಾಟ್. For time being, you just know what is O80. So where we are using O80 here last. It is nothing but suffix. In the same way, esters ಅಲ್ಲಿ ಏನಾಗುತ್ತೆ COOR ಆಗುತ್ತೆ. ಆಲ್ಕಾಕ್ಸಿ ಕಾರ್ಬೋನಿಲ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು ಆಲ್ಕಾಕ್ಸಿ ಕಾರ್ಬೋನಿಲ್. ಯಾವುದು ಪ್ರಿಫಿಕ್ಸ್ ಆಗಿ ಯೂಸ್ ಮಾಡುವಂಥದ್ದು ಆಲ್ಕಾಕ್ಸಿ ಕಾರ್ಬೋನಿಲ್. ಸಫಿಕ್ಸ್ ಆಗಿ ಏನು ಮಾಡ್ತೀವಿ O8 ಅಂತ ಹೇಳ್ತೀವಿ, ರೈಟ್? ಸೊ ಮಿಥೈಲ್ ಪ್ರೊಪೆನೋಯೇಟ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ಅದನ್ನು ಮಿಥೈಲ್ ಪ್ರೊಪೆನೋಯೇಟ್, ರೈಟ್?
ನೆಕ್ಸ್ಟ್ ಅದಾದ ನಂತರ ಏನಾಗುತ್ತೆ ನಮಗೆ ಎಸೈಲ್ ಹ್ಯಾಲೈಡ್ಸ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು? ಎಸೈಲ್ ಹ್ಯಾಲೈಡ್ಸ್. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಎಸ್ಟರ್ COOR. ನೆಕ್ಸ್ಟ್ ಎಸೈಲ್ ಹ್ಯಾಲೈಡ್ಸ್, COಗೆ ಎಕ್ಸ್ ಆ್ಯಡ್ ಮಾಡುವಂಥದ್ದು. ಎಕ್ಸ್ ಅಂದರೆ ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್. ಹ್ಯಾಲೋ ಕಾರ್ಬೋನಿಲ್ ಅಂತ ಹೇಳ್ತೀವಿ, ರೈಟ್? ಹ್ಯಾಲೋ ಕಾರ್ಬೋನಿಲ್ ಆ್ಯಕ್ಟ್ ಆಸ್ ವಾಟ್? ಪ್ರಿಫಿಕ್ಸ್. ಏನು ಹೇಳ್ತೀವಿ ನಾವು ಅದನ್ನು? ಪ್ರಿಫಿಕ್ಸ್ ಆಗಿ ಯೂಸ್ ಮಾಡ್ತೀವಿ. ಸಫಿಕ್ಸ್ ಏನಾಗುತ್ತೆ ನಮಗೆ? OYL ಹ್ಯಾಲೈಡ್ಸ್, ಆಯಿಲ್ ಹ್ಯಾಲೈಡ್ಸ್ ಅಂತ ಹೇಳ್ತೀವಿ, ರೈಟ್? ಎಕ್ಸಾಂಪಲ್ ಏನಾಗುತ್ತೆ ನಮಗೆ? ಬ್ಯೂಟನಾಯಿಲ್ ಕ್ಲೋರೈಡ್, ಬ್ಯೂಟನಾಯಿಲ್ ಕ್ಲೋರೈಡ್ ಅಂತ ಹೇಳ್ತೀವಿ ಇದನ್ನು. ಬ್ಯೂಟನಾಯಿಲ್ ಹ್ಯಾಲೈಡ್, ಬ್ಯೂಟನಾಯಿಲ್ ಕ್ಲೋರೈಡ್, ಯಾಕಂದರೆ ಇಲ್ಲಿ ಕ್ಲೋರಿನ್ ಇದೆ, ಬ್ಯೂಟನಾಯಿಲ್ ಕ್ಲೋರೈಡ್. ಅದಾದ ನಂತರ ಅಮೈನ್ಸ್ ಬರುತ್ತೆ. ಅಮೈನ್ಸಲ್ಲಿ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಮೈನ್ ಇರುತ್ತೆ, ರೈಟ್? NH2, NH ಆ್ಯಂಡ್ NH. ಅಮೈನೋ, ರೈಟ್? ಪ್ರಿಫಿಕ್ಸ್ ಏನು ಮಾಡ್ತೀವಿ ಅದನ್ನು ಅಮೈನೋ ಹೇಳ್ತೀವಿ. ಸಫಿಕ್ಸ್ ಏನಾಗಿ ಯೂಸ್ ಮಾಡ್ತೀವಿ? ಅಮೈನೋ ಇದ್ರೆ ಏನು ಹೇಳ್ತೀವಿ ನಾವು ಅದನ್ನು? ಸೊ NH2 ಗ್ರೂಪ್ ಇಫ್ ಇಟ್ ಆ್ಯಕ್ಟ್ ಆಸ್ ವಾಟ್? ಪ್ರಿಫಿಕ್ಸ್, ರೈಟ್? ಪ್ರಿಫಿಕ್ಸ್ ಅಂದರೆ ಸಬ್ಸ್ಟಿಟ್ಯೂಯೆಂಟಿಗೆ ಪ್ರಿಫಿಕ್ಸ್ ಅಂತ ಹೇಳ್ತೀವಿ, ಅಮೈನೋ ಆಗುತ್ತೆ. ಅದೇ ಫಂಕ್ಷನಲ್ ಗ್ರೂಪ್ ಆಗಿ ಆ್ಯಕ್ಟ್ ಮಾಡಿದರೆ ಏನಾಗುತ್ತೆ? ಅದು ಅಮೈನ್ ಆಗುತ್ತೆ, ರೈಟ್? ಇಲ್ಲಿ ನೋಡಿ, ಇದು ಫಂಕ್ಷನಲ್ ಗ್ರೂಪ್ ಆಗಿ ಆ್ಯಕ್ಟ್ ಮಾಡಿದೆ ಇಲ್ಲಿ ಎಕ್ಸಾಂಪಲಲ್ಲಿ, ರೈಟ್? CH3 CH NH2 CH2 CH3. ಅರ್ಥ ಆಯ್ತಲ್ವಾ? ಏನು ಮಾಡ್ತೀವಿ ಇದನ್ನು? ಬ್ಯೂಟೇನ್ ಟು ಅಮೈನ್ ಅಂತ ಹೇಳ್ತೀವಿ ಇದನ್ನು, ಬ್ಯೂಟೇನ್ ಟು ಅಮೈನ್. ಕ್ಲಿಯರ್? ಅದಾದ ನಂತರ ಅಮೈಡ್ಸಿಗೆ ಬಂದಾಗ ಏನಾಗುತ್ತೆ? ಅಮೈಡ್ಸ್ ಜನರಲ್ ಫಾರ್ಮುಲಾ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಹಾಗೂ ಅದರ ರೀತಿಯಲ್ಲಿ ಇರುತ್ತೆ. CONH2 CONHR CONR2. ಅರ್ಥ ಆಯ್ತಲ್ಲ, ರೈಟ್? ಸೊ ಪ್ರೈಮರಿ ಅಮೈಡ್ಸ್, ಸೆಕೆಂಡರಿ ಅಮೈಡ್ಸ್ ಆ್ಯಂಡ್ ದಿ ಟರ್ಷರಿ ಅಮೈಡ್ಸ್. ಇದಕ್ಕೆ ಏನು ಹೇಳ್ತೀವಿ ನಾವು ಅದನ್ನು? ಪ್ರಿಫಿಕ್ಸ್ ಆಗಿ ಬಂದರೆ ಕಾರ್ಬಮಾಯಿಲ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು? ಕಾರ್ಬಮಾಯಿಲ್, ರೈಟ್? ಸೊ ಕಾರ್ಬಮಾಯಿಲ್. ಆ್ಯಂಡ್ ಸಫಿಕ್ಸ್ ಆಗಿ ಇದ್ರೆ ಏನು ಹೇಳ್ತೀವಿ ನಾವು ಅದನ್ನು? ಅಮೈಡ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇದು ಏನಾಗಿದೆ? ಫಂಕ್ಷನಲ್ ಗ್ರೂಪ್. ಇಲ್ಲಿ ಏನಾಗುತ್ತೆ? ಇದು ಫಂಕ್ಷನಲ್ ಗ್ರೂಪ್ NH2, ರೈಟ್? CONH2 ಆ್ಯಕ್ಟ್ ಆಸ್ ವಾಟ್? ಫಂಕ್ಷನಲ್ ಗ್ರೂಪ್ ಹಿಯರ್. ಅದನ್ನ ಏನು ಹೇಳ್ತೀವಿ ಅದನ್ನು? ಬ್ಯೂಟೇನ್ ಅಮೈಡ್ ಅಂತ ಹೇಳ್ತೀವಿ. ಸೊ ಬ್ಯೂಟನ್ ಅಮೈಡ್ ಅಂತ ಹೇಳ್ತೀವಿ. ಏನು ಹೇಳ್ತೀವಿ ನಾವು ಅದನ್ನು? ಬ್ಯೂಟನ್ ಅಮೈಡ್, ರೈಟ್? ಅದಾದ ನಂತರ ನೈಟ್ರೋ ಕಾಂಪೌಂಡ್ಸಿಗೆ ಏನಾಗುತ್ತೆ? NO2 ಗ್ರೂಪ್ ಆ್ಯಕ್ಟ್ ಆಸ್ ವಾಟ್? ಫಂಕ್ಷನಲ್ ಗ್ರೂಪ್. NO2 ಗ್ರೂಪ್ ಆ್ಯಕ್ಟ್ ಆಸ್ ಫಂಕ್ಷನಲ್ ಗ್ರೂಪ್. ಅದು ಪ್ರಿಫಿಕ್ಸ್ ಆದರೆ ಏನಾಗುತ್ತೆ ನಮಗೆ? ಅಂದರೆ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಆದರೆ ಆಲ್ವೇಸ್ ಇದು ಸಬ್ಸ್ಟಿಟ್ಯೂಯೆಂಟ್ ಆಗಿರುತ್ತೆ, ರೈಟ್? ಅದರಿಂದ ಪ್ರಿಫಿಕ್ಸ್ ಆಗಿ ನೈಟ್ರೋ ಅಂತ ಕರಿತೇವೆ ಇದನ್ನು. ಏನು ಹೇಳ್ತೀವಿ? NO2 ಗ್ರೂಪ್ ಇದ್ದರೆ ನೈಟ್ರೋ. ಸೊ ನೈಟ್ರೋ ಆಲ್ಕೇನ್, ರೈಟ್? ಇಲ್ಲಿ ನೋಡಿ, ನೈಟ್ರೋ ಬ್ಯೂಟೇನ್ ಅಂತ ಹೇಳ್ತೀವಿ ಇದಕ್ಕೆ, ರೈಟ್? NO2, ರೈಟ್? ಆಲ್ವೇಸ್ ವಿ ಆರ್ ಯೂಸಿಂಗ್ ನೈಟ್ರೋ ಬ್ಯೂಟೇನ್. ಅರ್ಥ ಆಯ್ತಾ? ಬ್ಯೂಟೇನ್ ಮತ್ತು ಅದಕ್ಕೆ ಆ್ಯಡ್ ಮಾಡುವಂಥದ್ದಲ್ಲ. ಸೊ ಇಟ್ ಈಸ್ ಆಲ್ವೇಸ್ ಆ್ಯಕ್ಟ್ ಆಸ್ ವಾಟ್? ಪ್ರಿಫಿಕ್ಸ್. ದೆರ್ ಇಸ್ ನೋ ಸಫಿಕ್ಸ್ ಫಾರ್ ನೈಟ್ರೋ. ಹ್ಯಾಲೋಜನಿಗೆ ಇಲ್ಲ. ಸೊ ವಿಲ್ ಗೋ ಒನ್ಸ್ ಅಗೇನ್, ಆಯಿತಾ? ನೆಕ್ಸ್ಟ್ ಸಲ್ಫೋನಿಕ್ ಆ್ಯಸಿಡ್ಸ್. ಸಲ್ಫೋನಿಕ್ ಆ್ಯಸಿಡ್ SO3H ಆಸ್ ಅ ಫಂಕ್ಷನಲ್ ಗ್ರೂಪ್. ಪ್ರಿಫಿಕ್ಸ್ ಆದರೆ ಏನು ಹೇಳ್ತೀವಿ ನಾವು ಅದನ್ನು? IUPAC ಗ್ರೂಪ್ ಪ್ರಿಫಿಕ್ಸ್ ಆದರೆ ಸಲ್ಫೋ ಅಂತ ಹೇಳ್ತೀವಿ. ಸಫಿಕ್ಸ್ ಆದರೆ ಏನು ಹೇಳ್ತೀವಿ ನಾವು ಅದನ್ನು? ಸಲ್ಫೋನಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಇಲ್ಲಿ ಮೀಥೈಲ್ ಸಲ್ಫೋನಿಕ್ ಆ್ಯಸಿಡ್, ರೈಟ್? ಇಟ್ ಆ್ಯಕ್ಟ್ ಆಸ್ ವಾಟ್ ನಾವು? ಸಫಿಕ್ಸ್, ರೈಟ್? ಸೊ ಟೋಟಲಿ ಏನು ಕೇಳಿದರೆ ಇಲ್ಲಿ? ಸೊ ದೀಸ್ ಆರ್ ವಾಟ್ ಎಕ್ಸಾಕ್ಟ್ಲಿ ದ ಡಿಫ್ರೆಂಟ್ ಕ್ಲಾಸ್ ಆಫ್ ಕಾಂಪೌಂಡ್ಸ್, ರೈಟ್? ಅಲ್ಕೇನ್, ಅಲ್ಕಿನ್ಸ್, ಅಲ್ಕೈನ್ಸ್, ಅರಿನ್ಸ್, ಹ್ಯಾಲೈಡ್ಸ್, ಆಲ್ಕೋಹಾಲ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್, ನೈಟ್ರೈಲ್ಸ್, ಈಥರ್ಸ್, ಕಾರ್ಬಾಕ್ಸಿಲಿಕ್ ಆಸಿಡ್ಸ್, ಕಾರ್ಬಾಕ್ಸಿಲೇಟ್ ಅಯಾನ್ಸ್, ಎಸ್ಟರ್ಸ್, ಎಸೈಲ್ ಹ್ಯಾಲೈಡ್ಸ್, ಅಮೈಡ್ಸ್ ಆ್ಯಂಡ್ ದಿ ನೈಟ್ರೋ ಕಾಂಪೌಂಡ್ ಸಲ್ಫ್ಯೂನಿಕ್ ಆ್ಯಸಿಡ್, ರೈಟ್? ಸೊ ಇಲ್ಲಿ ಮೇನ್ ಪಾರ್ಟ್ ಏನಾಗುತ್ತೆ ಕೇಳಿದರೆ, ಇದು ಅದರ ಸ್ಟ್ರಕ್ಚರ್ ಏನಾಗುತ್ತೆ? ಎಲ್ಲದರದ್ದು ಸ್ಟ್ರಕ್ಚರ್ಸ್. ಯು ಮಸ್ಟ್ ನೋ ದಿಸ್ ಒನ್, ಆಯಿತಾ? ಸ್ಟ್ರಕ್ಚರ್ ಬಗ್ಗೆ ಗೊತ್ತಿರಬೇಕು ನಿಮಗೆ, ರೈಟ್? ಬರ್ದು ಕಲೀರಿ, ಗೊತ್ತಾಗುತ್ತೆ. OH ಅಂದರೆ ಆಲ್ಕೋಹಾಲ್, ಆಲ್ಡಿಹೈಡ್, ಆಸಿಡ್, ಕೀಟೋನ್, ನೈಟ್ರೈಲ್, ಈಥರ್, ಸಾಕು ನಿಮಗೆ ಎಮರ್ಜೆನ್ಸಿ. ಮತ್ತು ಅಲ್ಕೈನ್, ಅಲ್ಕೈನ್ಸ್ ಅಂತ ಹೇಳ್ತೀವಿ, ರೈಟ್? ಸೊ ಆಲ್ ದೀಸ್ ಗ್ರೂಪ್ಸ್, ಸಮ್ ಆಫ್ ದಿ ಗ್ರೂಪ್ಸ್ ಆ್ಯಕ್ಟ್ ಆಸ್ ವಾಟ್? ಬೋತ್. ಸೊ ಇನ್ ಒನ್ ಟೈಮ್ ಇಟ್ ಆ್ಯಕ್ಟ್ ಆಸ್ ಸಬ್ಸ್ಟಿಟ್ಯೂಯೆಂಟ್. ಸೊ ಒಂದರಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಇನ್ನೊಂದು ಪ್ಲೇಸಲ್ಲಿ ಏನಾಗುತ್ತೆ ಕೇಳಿದರೆ ಅದು ಪ್ರಿನ್ಸಿಪಾಲ್ ಫಂಕ್ಷನಲ್ ಗ್ರೂಪ್ ಆಗಿ ಆ್ಯಕ್ಟ್ ಮಾಡ್ಬೋದು, ರೈಟ್? ಸೊ ಪ್ರಿನ್ಸಿಪಾಲ್ ಫಂಕ್ಷನಲ್ ಗ್ರೂಪ್ ಆವಾಗ ಸಬ್ಸ್ಟಿಟ್ಯೂಯೆಂಟ್ ಆದರೆ ಅದನ್ನು ನಾವೇನು ಹೇಳ್ತೀವಿ? ಪ್ರಿಫಿಕ್ಸ್ ಆಗಿ ಯೂಸ್ ಮಾಡ್ತೀವಿ. ಯಾವುದೇ ಗ್ರೂಪ್ ಸಬ್ಸ್ಟಿಟ್ಯೂಯೆಂಟ್ ಆದರೆ ಪ್ರಿಫಿಕ್ಸ್. ಫಂಕ್ಷನಲ್ ಗ್ರೂಪ್ ಆದರೆ, ಪ್ರಿನ್ಸಿಪಾಲ್ ಫಂಕ್ಷನಲ್ ಗ್ರೂಪ್ ಆದರೆ ಅದನ್ನು ಲಾಸ್ಟ್ ಎಂಡಿಗೆ ಆ್ಯಡ್ ಮಾಡುವಂಥದ್ದು ಆಲ್, ರೈಟ್? ಸಫಿಕ್ಸ್ ಆಗಿ ಯೂಸ್ ಮಾಡುವಂಥದ್ದು. ಆವಾಗ ಏನಾಗುತ್ತೆ? ಅದರ ಪ್ರೊನೌನ್ಸಿಯೇಷನ್ ಅಥವಾ ಅದರ ಯೂಸೇಜ್ ಡಿಫ್ರೆಂಟ್ ಇರುತ್ತೆ, ರೈಟ್? ಸೊ ಕೆಲವೊಂದಕ್ಕೆ ಏನಾಗುತ್ತೆ? ಅದು ಸಫಿಕ್ಸ್ ಇಲ್ಲ. ಸೊ ನೋಡಿ, ನೈಟ್ರೋ ಸಫಿಕ್ಸ್ ಇಲ್ಲ, ಆಲ್ಕಾಕ್ಸಿ ಸಫಿಕ್ಸ್ ಇಲ್ಲ, ಹ್ಯಾಲೋ ಸಫಿಕ್ಸ್ ಇಲ್ಲ, ರೈಟ್? ಇದೆಲ್ಲದೂ ಕೂಡ ಏನಾಗುತ್ತೆ ನಮಗೆ? ಪ್ರಿಫಿಕ್ಸ್ ಆಗುತ್ತೆ. ಯಾವುದು? ನೆನ್ಪಿಟ್ಕೊಳ್ಳಿ, ಆಕ್ಸೋ, ನಾಟ್ ಆಕ್ಸೋ, ರೈಟ್? ಹ್ಯಾಲೋ, ರೈಟ್? ಹ್ಯಾಲೋ ಆ್ಯಂಡ್ ದೆನ್ ನೈಟ್ರೋ. ನೋಡಿಲಿ, ಹ್ಯಾಲೋ ದೆರ್ ಈಸ್ ನೋ ಸಫಿಕ್ಸ್, ಆ್ಯಂಡ್ ನೈಟ್ರೋ ದೆರ್ ಈಸ್ ನೋ ಸಫಿಕ್ಸ್. ಮತ್ತು
ether, there is no suffix. And example, different example they have given. Okay, so just see in textbook, go through it and you can see, right.